विशुद्धविज्ञानघनस्वरूपं विज्ञानविश्राणनबद्धदीक्षं दयानिधिं देहभृतां शरण्यं देवं हयग्रीवमहं प्रपद्ये। नमस्ते चिदचिद्वर्ग संरक्षणविचक्षणे जगद्विधानशिल्पिन्यै विष्णुपत्नी नमोऽस्तु ते। कृष्णवर्णं कलौ कृष्णं साङ्गोपाङ्गं सपार्षदं यज्ञैः सङ्कीर्तनप्रायैः यजन्ति हि सुमेधसः। ಪರಮಗುರು ದಂಪತಿಗಳ ಪಾದಾರವಿಂದಗಳ ಸ್ಮರಣೆ ಮಾಡ್ತಾ ಭಾಗವತೋತ್ತಮರ ಎಲ್ಲರಿಗೂ ಕೂಡ ವಂದಿಸುತ್ತಾ ಚೈತನ್ಯ ಮಹಾಪ್ರಭುವಿನ ಒಂದು ಕಥಾಮೃತವನ್ನು ಇವತ್ತು ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ನಡೆದಂಥ ಕೆಲವು ಮುಖ್ಯಾಂಶಗಳು ಎಂದರೆ, ಅವರು ಇವತ್ತಿನ ವೆಸ್ಟ್ ಬೆಂಗಾಲ್ ಅಂತ ಯಾವ್ದನ್ನು ಕರಿತೀವೋ ಅದರಲ್ಲಿರೋ ಅಂಥ ನವದ್ವೀಪ ಎಂಬ ಒಂದು ಪ್ರದೇಶ, ನವದ್ವೀಪ ಅನ್ನೋ ಒಂದು ಜಾಗವೂ ಇದೆ. ಅದರಲ್ಲಿ ಮಾಯಾಪುರ ಎಂಬ ಒಂದು ದ್ವೀಪ, 9 ದ್ವೀಪಗಳಲ್ಲಿ ಅದು ಒಂದು ಮಾಯಾಪುರ. ಅದು ಇವರ ಜನ್ಮಸ್ಥಳವಾಗಿತ್ತು. ಇವರ ನಾಮಧೇಯ ಗೌರಾಂಗ ಎಂಬುದಾಗಿ ಅವರು 1486ನೇ ಇಸ್ವಿಯಲ್ಲಿ ಒಂದು ಚಂದ್ರಗ್ರಹಣ ಸಂದರ್ಭದಲ್ಲಿ ಹುಟ್ಟಿದವರು ಅನ್ನೋದನ್ನು ಕೇಳಿದ್ವು. ಅವರ ಒಂದು ಜಾತಕವನ್ನು ತಕ್ಷಣವೇ ಅವರ ತಾತನವರು ನೋಡಿಬಿಟ್ಟು ಆಶ್ಚರ್ಯಚಕಿತರಾದರು. ಎಲ್ಲ ಗ್ರಹಗಳು ಎಷ್ಟು ಉತ್ತಮವಾದ ಒಂದು ಪೊಸಿಷನ್ ಕುಳಿತಿದೆ ಎಂಬುದನ್ನು ನೋಡಿ ಇವನು ಮಹಾಪುರುಷ ಆಗ್ತಾನೆ ಎಂಬುದಾಗಿ ಹೇಳಿದ್ರು. ಮಹಾಪಂಡಿತನಾಗ್ತಾನೆ ಅನ್ನೋದನ್ನು ಹೇಳಿದ್ರು. ಲೋಕಕ್ಕೆಲ್ಲ ಒಂದು ಹೊಸ ಮಾರ್ಗವನ್ನು, ಅಧ್ಯಾತ್ಮ ಮಾರ್ಗವನ್ನು ತೋರಿಸ್ಕೊಡ್ತಾನೆ ಎಂಬುದಾಗಿ ಅವರು ಆಗಲೇ ಪ್ರೆಡಿಕ್ಟ್ ಮಾಡಿದ್ರು. ಮತ್ತು ಆ ಮಗುವಿನ ಒಂದು ಮೈಯಲ್ಲಿರುವಂಥ ಚಿಹ್ನೆಗಳನ್ನು ಗಮನಿಸಿಬಿಟ್ಟು ಅವರು ಶಾಸ್ತ್ರ ಪುಸ್ತಕಗಳನ್ನು ತೆಗೆದು ನೋಡಿದಾಗ ಅವರು ಗೋಚರವಾಗಿದ್ದು ಇವು ಮಹಾಪುರುಷನ ಒಂದು ಅವತಾರ ಎಂಬುದಾಗಿ ಅವರು ಕಂಡು ಬಂತು. ಸಾಕ್ಷಾತ್ ವಿಷ್ಣುವಿನ ಅವತಾರವೇ ಅನ್ನೋದನ್ನು ಕೂಡ ಅವರು ತಿಳಿಸಿದ್ರು ಅನ್ನೋದನ್ನು ಕೇಳ್ತೀವಿ. ಇದಾದ ಮೇಲೆ ಅನೇಕ ಘಟನೆಗಳು ನಡೆಯುತ್ತೆ. ಒಂದು ತರಹ ಪವಾಡದಂತೆ ನಡೆಯುವಂಥ ವಿಷಯಗಳೆಲ್ಲ ಗಮನಿಸ್ತೀವಿ ನಾವು. ಒಂದು ಸಲ ಮಗುವಾಗಿದ್ದಾಗ ಹಾವು ಸುತ್ಕೊಂಡ್ಬಿಡ್ತು, ಆದರೆ ಅದು ಏನು ಯಾವ ತೊಂದರೆಯನ್ನು ಮಾಡಲಿಲ್ಲ, ಆಮೇಲೆ ಬಿಡಿಸ್ಕೊಳ್ತು ಅನ್ನೋ ವಿಷಯ ಒಂದು. ಹಾಗೆಯೇ ಇಬ್ಬರು ಕಳ್ಳರು ಬಂದು ಇವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಇವ್ರ ಮೈ ಮೇಲೆ ಹಾಕಿದ್ದು ಒಡವೆಗಳನ್ನೆಲ್ಲ ಕಿತ್ಕೋಬೇಕು ಅಂತ ಯೋಚನೆ ಮಾಡಿದಾಗ ಮಗು ಭಾರವಾಗಿಬಿಡ್ತು. ಮಗು ಅಂತ ಹೇಳಿದ್ರೆ ಚಿಕ್ಕ ಹುಡುಗ ಭಾರವಾಗಿಬಿಟ್ಟು ಅವನು ಏನು ಮಾಡೋಕ್ಕಾಗದೆ ಎಲ್ಲೆಲ್ಲೋ ದಾರಿ ತಪ್ಪಿ ಕೊನೆಗೆ ಹೊರಟ ಜಾಗಲೇ ಬಂದು ಮನೆಯಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಟ್ರು ಅನ್ನೋದು. ಇದು ಒಂಥರ ಪವಾಡ ತರಹ. ಚಿಕ್ಕ ಹುಡುಗ ಹೇಗೆ ಅವನಿಗೆ ಎತ್ತಕ್ಕಾಗದೇ ಇರೋಷ್ಟು ಭಾರವಾದ ಅನ್ನೋದು ಒಂದು ಪವಾಡದ ವಿಷಯ ಆಗುತ್ತೆ. ಹಾಗೆ ಒಂದು ಬ್ರಾಹ್ಮಣರು ಅತಿಥಿಯಾಗಿ ಬಂದು ಇವರ ಮನೆಯಲ್ಲಿ ಇದ್ದಾಗ ಇವರೇ ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲಿ ಭಗವಂತನ ನಿವೇದನೆ ಮಾಡುವಾಗ ಒಂದು ಕ್ಷಣದಲ್ಲಿ ಬಂದು ಹುಡುಗನಾಗಿದ್ದವನು ಬಂದು ಚೈತನ್ಯರು ಬಂದು ಅದನ್ನು ಸ್ವೀಕರಿಸ್ಬಿಟ್ರು. ಆವಾಗ ಅವ್ರಿಗೆ ಬೇಸರ ಆಯಿತು. ಅಯ್ಯೋ, ಭಗವಂತನಿಗೆ ಅಂತ ಅರ್ಪಣೆ ಮಾಡಿದ್ದಾನೆ, ಇವರು ತೊಗೊಂಡ್ಬಿಟ್ರಲ್ಲ ಅಂತ, ಅರ್ಪಣೆ ಮಾಡೋಕ್ಕೆ ಮುಂಚೆನೇ ತೊಗೊಂಡ್ಬಿಟ್ರಲ್ಲ ಅಂತ. ಆಮೇಲೆ ಒಂದು 2-3 ಸಲ ಹೀಗಾದ ಮೇಲೆ ಅವ್ರಿಗೆ ಗೊತ್ತಾಯಿತು ಇವರೇನೇ ಅವತಾರ ಪುರುಷನಾಗಿ ಇದ್ದು ಅವರು ಸಮರ್ಪಣೆ ಮಾಡಿದ್ದೆಲ್ಲ, ಇವರು ಪ್ರೀತಿಯಿಂದ ಸಮರ್ಪಣೆ ಮಾಡಿದ್ದೆಲ್ಲ, ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದೆಲ್ಲ ತೆಗೆದುಕೊಂಡ್ರು ಅನ್ನೋದನ್ನು ಗೊತ್ತಾದಾಗ ಅವರಿಗೆ ಆಶ್ಚರ್ಯವಾಯಿತು. ಮತ್ತು ಒಂದು ಪರವಶರಾದರು ಅವರು ಅನ್ನೋದನ್ನು ಕೇಳಿದ್ವು. ಹಾಗೆ ಚಿಕ್ಕ ವಯಸ್ಸಲ್ಲಿ ಅವರು ಒಂಥರ ತುಂಬ ಪಾಂಡಿತ್ಯ ಇತ್ತು. ವ್ಯಾಕರಣಶಾಸ್ತ್ರದಲ್ಲಿ ವಿಶೇಷವಾಗಿ ಅವರಿಗೆ ಪಾಂಡಿತ್ಯ ಇತ್ತು. ಅದನ್ನೇ ಇಟ್ಕೊಂಡು ಚಿಕ್ಕ ವಯಸ್ಸಲ್ಲೇ ಮಹಾಪಂಡಿತರಾಗಿದ್ದಂಥ ಕೇಶವ ಕಾಶ್ಮೀರದಿಂದ ಬಂದವರು ಅವರನ್ನು ಸೋಲಿಸ್ಬಿಟ್ರು ಮಾತಿನಲ್ಲಿ.
ಎಂಬುದಾಗಿ ಹೇಳ್ತೀವಿ. ಅಪಾರವಾದ ಒಂದು ಸ್ಮರಣಶಕ್ತಿ ಇವರಿಗಿತ್ತು. ಅವರ 100 ಪದ್ಯಗಳನ್ನು ಹೇಳುವಾಗ ಅದಷ್ಟು ಒಂದು ತರಹ ಜ್ಞಾಪಕ ಇಟ್ಕೊಂಡು 64ನೇ ಪದ್ಯ ಏನು ಹೇಳಿದ್ರು ಅಂತ ಹೇಳಿ ಪಡ ಅಂತ ಅಷ್ಟು ಪೂರ್ತಿ ಹೇಳಿ ಅವರಿಗೆ ಆಶ್ಚರ್ಯ ಆಗೋ ಹಾಗೆ ಮಾಡಿದ್ರು. ಅಷ್ಟೇ ಅಲ್ಲ, ಆ ಮಹಾಪಂಡಿತ ರಚನೆ ಮಾಡಿದ ಶ್ಲೋಕದಲ್ಲಿರೋ ದೋಷಗಳನ್ನು ಗುರುತಿಸಿ ಹೇಳಿದ್ರು ಅವರಿಗೆ ಆಶ್ಚರ್ಯವಾಯಿತು. ಅವರು ಕೈ ಮುಗಿದ್ಬಿಟ್ರು, ನೀನು ಮಹಾಪಂಡಿತ, ನೀನು ಮಹಾವಿದ್ವಾಂಸ ಅಂಥೇಳಿ ಒಂದು ಇದು ಮಾಡಿದ್ರು ಅನ್ನೋದನ್ನು ಕೇಳ್ತೀವಿ. ಹಾಗೆಯೇ ಇವರು ಮುಂದಕ್ಕೆ ಇವರು ಭಜನೆಯನ್ನು ಶುರು ಮಾಡ್ತಾರೆ. ಒಂದು ತರಹ ವೈಷ್ಣವತ್ವವನ್ನು ಮುಂದುವರಿಸ್ತಾರೆ. ಹರೇ ಕೃಷ್ಣ 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 ಹರೇ ಹರೇ ಎಂದು ಭಜನೆ ಮಾಡಿಕೊಂಡು ಇವರು ಬೀದಿಲಿ ಹೋಗೋಕ್ಕೆ ಶುರು ಮಾಡ್ತಾರೆ. ಆವಾಗ ಅನೇಕ ಜನಗಳು, ಅನೇಕ ಅಂತ ಹೇಳಿದ್ರೆ 100,000 ಗಟ್ಟಲೆ ಜನಗಳು ಹಿಂಬಾಲಿಸ್ತಾರೆ. ಇದೆಲ್ಲ ತೊಂದರೆ ಆಗತ್ತೆ ಅಂಥೇಳಿ ಇದು ಆ ಪ್ರದೇಶದ ಒಬ್ಬ ಕಾಜಿ ಇದ್ದಾನನ್ನ, ಮ್ಯಾಜಿಸ್ಟ್ರೇಟು, ಅವನು ತಡೆ ಹಾಕಿದ, ಬಂದು ಕಿತ್ತು ಹಾಕಿ ಎಲ್ಲ ಇವರ ಡ್ರಮ್ಗಳೆಲ್ಲ ಒಡೆದು ಹಾಕಿ ಎಲ್ಲ ಮಾಡಿದ್ದಕ್ಕೆ ಪನಿಷ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ನರಸಿಂಹನೇ ಒಂದು ಅವನ ರೂಪದಲ್ಲಿ ಬಂದು, ಅವನಿಗೆ ಗೊತ್ತಾಗಿಲ್ಲ ಯಾರು ಅಂತ, ಮುಸಲ್ಮಾನ ಅವನು, ಗೊತ್ತಾಗದೆ ಅವನಿಗೆ ಒಂದು ಕೊಂದಾಕ್ಬಿಡ್ತೀನಿ ಅಂತ ಬಂದಾಗ ಅವನು ಹೆದರಿ ಬೇಡ್ಕೊಂಡ, ಅಯ್ಯೋ ನನ್ನ ಸಾಯಿಸಬೇಡ, ನನ್ನ ಭಿಕ್ಷೆ ಕೊಡು, ಪ್ರಾಣ ಭಿಕ್ಷೆ ಕೊಡು ಅಂತ ಬೇಡ್ಕೊಂಡಾಗ ಬಿಟ್ಟರು. ಇನ್ನು ಮುಂದಕ್ಕೆ ಮಾಡಬೇಡ ಅಂತ ಹೇಳಿದಾಗ ಅವನಿಗೂ ಬುದ್ಧಿ ಬಂತು, ಅವನು ಇವರ ಜೊತೆ ಬಂದು ಸೇರಿಕೊಂಡ ಮುಂದಕ್ಕೆ ಅನ್ನೋ ಅಷ್ಟು ವಿಷಯ ಕೇಳ್ತೀವಿ. ಇದೆಲ್ಲ ಈ ಕಥೆಗಳೆಲ್ಲ ಒಂದೇ ತರಹ ಪವಾಡದ ತರಹ ಇರುತ್ತೆ. ಆದರೆ ಪವಾಡವೇ ಅಂತಲೇ ಹೇಳಬಹುದು. ಅಂದರೆ ಪವಾಡ ಅನ್ನೋದನ್ನು ಅದ್ರ ಹಿಂದೆ ಯಾವುದೋ ಒಂದು ವಿಜ್ಞಾನ ಇರುತ್ತೆ, ಒಂದು ಮರ್ಮ ಇರುತ್ತೆ, ಅದು ನಮ್ಗೆ ಅರ್ಥವಾಗದೇ ಇದ್ದಾಗ ಪವಾಡ ಅಂತ ಹೇಳ್ತೀವಿ ಅಷ್ಟೇ. ಆದರೆ ಅದು ಹಾಗೇ ಉಳಿಯುತ್ತೆ, ಹೊರಗಡೆ ಘಟನೆ ಮಾತ್ರ ನೋಡ್ತೀವಿ. ಇದು ವಿಶೇಷವಾಗಿ ತಮ್ಮ ಭಕ್ತರಿಗೆ ಅಥವಾ ಅವತಾರ ಪುರುಷರಿಗೆ ಭಗವಂತನೇ ಕೊಡುವಂಥ ರಕ್ಷಣೆ ಎಂಬುದಾಗಿ ನಾವು ಭಾವಿಸ್ಬೋದು ಇದನ್ನು ಅಂತ ಹೇಳ್ತಾ ಇಷ್ಟು ವಿಷಯಗಳ ಹಿಂದಿನ ಪಾಠದಲ್ಲಿ ಹೇಳಿದ್ವು. ಇನ್ನು ಮುಂದಕ್ಕೆ ಒಂದು ವಿಷಯ, ಇವರ ವಿಶೇಷವಾದ ಒಂದು ಅಧ್ಯಯನ ಮತ್ತು ಒಂದು ವಿಷಯದಲ್ಲಿ ಎಕ್ಸ್ಪರ್ಟೈಸ್ ಅಂತ ಏನಿತ್ತೋ ಅದರ ಬಗ್ಗೆ ಸ್ವಲ್ಪ ಸಮಯ ಕೊಟ್ಟು ಗಮನಿಸೋಣ ಎಂಬುದಾಗಿ ಹೇಳ್ತೀನಿ. ಇವರ 8ನೇ ವರ್ಷದಲ್ಲೇ, 8 ವರ್ಷ ತೀರ ಚಿಕ್ಕ ಬಾಲಕ ಅಂತ ಹೇಳ್ಬೋದು, ಆ ವಿಷಯದಲ್ಲೇ ಇವರು ಅಲ್ಲೇ ಇದ್ದಂಥ ಹತ್ತಿರದಲ್ಲಿದ್ದಂಥ ನಾಡಿಯಾ ಅಂತ ಅಲ್ಲಿ ಹೋಗಿ ಒಂದು ಗಂಗದಾಸ ಪಂಡಿತ ಎಂಬವರಲ್ಲಿ ಸೇರ್ಕೊಂಡು ಅವರ ಹತ್ರ ಪಾಠ ಕಲಿತಾರೆ. ಅದು ಮಾಯಾಪುರ ಇವರ ಜನ್ಮಸ್ಥಳಕ್ಕೆ ಹತ್ತಿರದಲ್ಲಿರುವಂಥ ಒಂದು ಜಾಗ. ಅಲ್ಲಿ ಹೋಗಿ ಸುಮಾರು 2 ವರ್ಷ ಕಾಲ ಅಲ್ಲಿದ್ದು ಸಂಸ್ಕೃತ ವ್ಯಾಕರಣ ಇನ್ನೂ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ. ಹಾಗೆ ಅಲಂಕಾರ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ. ಹೀಗೆ ಇದು ಮಾಡುವಾಗ ಕೆಲವೆಲ್ಲ ಅವರಿಗೆ ತಮ್ಮ ತಂದೆಯವರ ಕಡೆಯಿಂದ ಗ್ರಂಥಗಳು ತುಂಬ ಸಿಕ್ಕತ್ತೆ ಮನೆಯಲ್ಲಿ. ತಂದೆಯವರು ಕೂಡ ಸ್ವತಃ ಪಂಡಿತರೇ, ಅವರು ತುಂಬ ಗ್ರಂಥಗಳನ್ನಿಟ್ಟಿರ್ತಾರೆ. ಆ ಗ್ರಂಥಗಳನ್ನು ತೆಗೆದುಕೊಂಡು ಇವರೇನೇ ಓದಕ್ಕೆ ಶುರು ಮಾಡಿ 10 ವರ್ಷದ ಹುಡುಗ, 9-10 ವರ್ಷದ ಹುಡುಗ ಜ್ಞಾಪಕ ಇರಲಿ, ಆ ಗ್ರಂಥಗಳನ್ನು ಓದಿ ಅಧ್ಯಯನ ಮಾಡ್ತಾರೆ. ಯಾವುದು ಅಂತ ಹೇಳಿ ಸ್ಮೃತಿಗೆ ಸಂಬಂಧಪಟ್ಟ, ಸ್ಮೃತಿ ಅಂತ ಹೇಳಿದ್ರೆ ವೇದಾಂಗಗಳು, ಶಿಕ್ಷಾ ವ್ಯಾಕರಣ ಮುಂತಾದ ಷಡಂಗಗಳು, ಅದಲ್ಲದೆ ಇನ್ನು ಧರ್ಮಶಾಸ್ತ್ರ ಮುಂತಾದವುಗಳು, ಆಮೇಲೆ ರಾಮಾಯಣ ಮಹಾಭಾರತ ಮುಂತಾದವು, ಇವೆಲ್ಲ ಸ್ಮೃತಿ ಅಂತ ಹೇಳ್ತಾರೆ. ಆಮೇಲೆ ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ ಇವುಗಳೆಲ್ಲ ಇದೆಯಲ್ಲ, ಇದೆಲ್ಲ ಸ್ಮೃತಿಗೆ ಸೇರಿದ್ದು ಅಂತ. ಇಷ್ಟನ್ನು ಕೂಡ ಅವರು ಒಂದು ತರಹ ಸೆಲ್ಫ್ ಸ್ಟಡಿ ಮಾಡ್ತಾರೆ ಅಂತ. 10 ವರ್ಷದ ಹುಡುಗ ಮಾಡ್ತಾರೆ ಅಂದರೆ ಗಮನಿಸ್ಬೋದು ಎಂಥ ಬುದ್ಧಿವಂತಿಕೆ ಇರಬೇಕು ಅಂತ. ಅವ್ರ ಬುದ್ಧಿವಂತಿಕೆ ವಿಷಯದಲ್ಲಿ ಹಿಂದೆನೇ ಗಮನಿಸಿದ್ವು, ಹೋದ ವಾರ ಗಮನಿಸಿದ್ವು. ಕಾಶ್ಮೀರ ಪಂಡಿತರನ್ನ ಹೇಗೆ ಸೋಲಿಸಿದ್ರು ಅಂತ, ಯಾರನ್ನು ಎಲ್ಲರನ್ನೂ ಸೋಲಿಸ್ಕೊಂಡು ಬಂದಂಥ ಕಾಶ್ಮೀರ ಪಂಡಿತರು, ದಿಗ್ವಿಜಯಿ ಅಂತ ಹೆಸರು ಪಡೆದಂಥವ್ರು, ಅವರನ್ನೇ ಇವರು ಸೋಲಿಸಿದ್ದಾರೆ ಅಂತ ಹೇಳಿದ್ರೆ ಇನ್ನು ಚಿಕ್ಕ ವಯಸ್ಸಲ್ಲಿ ಇನ್ನು ಕೇಳಲೇಬೇಕಾಗಿಲ್ಲ. ಅಂಥವರು ಸ್ವಂತ ಶಕ್ತಿಯಿಂದ, ಸ್ವಂತ ಸ್ಟಡಿಯಿಂದ ಇದನ್ನೆಲ್ಲ ಕರಗತ ಮಾಡಿಕೊಂಡ್ರು. ಅಷ್ಟೇ ಅಲ್ಲ, ಇನ್ನೊಂದು ನ್ಯಾಯಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡೋದು. ನ್ಯಾಯಶಾಸ್ತ್ರ ಅಂತ ಹೇಳಿದ್ರೆ ತರ್ಕಶಾಸ್ತ್ರ ಅಂತ ಹೇಳ್ತಾರಲ್ಲ, ಷಡ್ ದರ್ಶನಗಳಲ್ಲಿ ಒಂದಾದ ತರ್ಕಶಾಸ್ತ್ರ, ಇದನ್ನು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿ. ಇದು ಹೇಗೆ ಅಭ್ಯಾಸ ಮಾಡಿದ್ರು ಅಂತ ಹೇಳಿದ್ರೆ ಅದು ಒಂದು ತರಹ ಕಬ್ಬಣದ ಕಡಲೆ, ಅದು ಯಾರಾದರೂ ಪಾಠ ಹೇಳ್ಕೊಟ್ರೆ ಮಾತ್ರ ಗೊತ್ತಾಗುತ್ತೆ ಅನ್ನೋದು. ಅದನ್ನು ಏನು ಮಾಡಿದ್ರು ಇವರು ಅಂತ ಹೇಳಿದ್ರೆ, ಉಪಾಯವಾಗಿ ಇವರ ಸ್ನೇಹಿತರೆಲ್ಲ ಇದ್ರಲ್ಲ, ಅವರೆಲ್ಲ ಹೋಗಿ ಒಬ್ಬ ಪಂಡಿತರ ಹತ್ರ, ರಘುನಾಥ ಶಿರೋಮಣಿ ಅನ್ನೋ ಒಂದು ಪಂಡಿತರಿದ್ದರು ಅಲ್ಲೇನೆ, ಅವರ ಹತ್ರ ಪಾಠ ಕಲಿತಾ ಇದ್ರು ಅವರೆಲ್ಲ. ಆ ಫ್ರೆಂಡ್ಸ್ ಜೊತೆ ಅವರು ಮಾತಾಡಿ ಕಲ್ತ್ಕೊಂಡ್ಬಿಟ್ರೆ, ನ್ಯಾಯಶಾಸ್ತ್ರವನ್ನು ಚೆನ್ನಾಗಿ ಕಲ್ತ್ಕೊಂಡ್ರು. ಆಮೇಲೆ ಸ್ವತಃ ಇದನ್ನು ಅಭ್ಯಾಸ ಮಾಡಿಕೊಂಡ್ರು ಎಂಬುದಾಗಿ ಕೇಳ್ತೀವಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸುಮಾರು 10 ವರ್ಷ ಆಗೋಷ್ಟೊತ್ತಿಗೆ ಇವರು ದೊಡ್ಡ ಪಂಡಿತರು ಅಂತ ಅನ್ನಿಸ್ಕೊಂಡ್ಬಿಟ್ರು.
ಪಂಡಿತರು ಅಂತ ಯಾರು ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾರೋ ಹುಡುಗರಲ್ಲ, ನಿಜವಾದ ಪಂಡಿತರುಗಳು ಯಾರಿದ್ರೋ ಆ ಊರಲ್ಲಿ ಅವರುಗಳೇನೆ ಇವ್ರನ್ನ ಪಂಡಿತರು ಅಂತ ರೆಕಗ್ನೈಸ್ ಮಾಡೋರು. ಇವರು ಪಾಂಡಿತ್ಯ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಈ 4ರಲ್ಲೂ ಇತ್ತು ಅವ್ರಿಗೆ. ಒಂದು ಈಗ ತಾನೇ ಹೇಳ್ದಂಗೆ ವ್ಯಾಕರಣದಲ್ಲಿ, ಅಲಂಕಾರ ಶಾಸ್ತ್ರದಲ್ಲಿ, ಸ್ಮೃತಿಗಳಲ್ಲಿ, ನ್ಯಾಯಶಾಸ್ತ್ರದಲ್ಲಿ ಇಷ್ಟರಲ್ಲೂ ಕೂಡ ಒಂದು ತರಹ ಪ್ರೌಢಿಮೆ ಬಂದ್ಬಿಟ್ಟಿತ್ತು ಇವರಿಗೆ. ಇವರು ತುಂಬ ಒಂಥರ ಬಹಳ ದೊಡ್ಡ ಪಂಡಿತರು ಅಂತ ಹೇಳ್ಕೊಳ್ಳೋ ಹಾಗಾಗಿದ್ರು 10-12 ವರ್ಷದ ಒಳಗಡೆ ಅನ್ನೋದನ್ನು ನಾವು ಜ್ಞಾಪಕ ಇಟ್ಕೋಬೇಕು ಅಂತ ಇದು ಬಂತು. ಅದಾದಮೇಲೆ ಒಂದು 10ನೇ ವರ್ಷದಲ್ಲೇ ಒಂದು ಮಹಾಪಂಡಿತ ಅಂತ ಹೆಸರು ತಗೊಂಡಿದ್ರಲ್ಲ, ಅದರ ಕೆಲವು ದುರ್ಘಟನೆಗಳು ನಡೀತು. ದುರ್ಘಟನೆ ಅಂತ ಹೇಳೋಕ್ಕಾಗಲ್ಲ, ಅರ್ಧ ದುರ್ಘಟನೆ. ಒಂದೇನಪ್ಪ ಅಂತ ಹೇಳಿದ್ರೆ, ಇವರ ದೊಡ್ಡಣ್ಣ ಒಬ್ಬರಿದ್ದರು, ಅವರು ಸನ್ಯಾಸ ಸ್ವೀಕರಿಸ್ಬಿಟ್ರು. ಚಿಕ್ಕ ವಯಸ್ಸಲ್ಲೇ ಅವರು ಸನ್ಯಾಸ ಸ್ವೀಕರಿಸ್ಬಿಟ್ರು. ಆ ಸನ್ಯಾಸ ಸ್ವೀಕರಿಸಿದ್ರಿಂದ ಇವರ ತಾಯಿಗೆ ತುಂಬ ಒಂಥರ ದುಃಖವಾಯಿತು. ಅಂದರೆ ಯಾವುದೋ ಒಂದು ತರಹ ಇಟ್ಕೊಂಡಿರ್ತಾರೆ ಮನಸ್ಸಲ್ಲಿ, ಹುಡುಗರು ಬೆಳೆದು ನೋಡ್ಕೋತಾರೆ ಅನ್ನೋ ಹಾಗೆ. ಆದರೆ ಅದಾಗದೇ ಸನ್ಯಾಸ ಸ್ವೀಕರಿಸಿ ತುಂಬ ಬೇಸರ ಉಂಟಾಯಿತು. ಆವಾಗ ಇವರೇನೆ ನಿಯಮ ಪಂಡಿತರೇನೆ ಅವರೇನೆ ಅವರಿಗೆ ತುಂಬ ಸಮಾಧಾನ ಮಾಡಿ, ಏನು ಯೋಚನೆ ಮಾಡಬೇಡಮ್ಮ, ನಾನು ಇನ್ನು ಸೇವೆ ಮಾಡ್ತೀನಿ, ನೋಡ್ಕೋತೀನಿ ಅಂಥೇಳಿ ಒಂದು ಧೈರ್ಯ ಕೊಟ್ಟಿದ್ದರಿಂದ ಒಂದು ಸ್ವಲ್ಪ ಚೇತರಿಸ್ಕೊಂಡ್ರು ಅವರು ಅಂತ. ಚೇತರಿಸ್ಕೊಂಡು ಕೆಲವೇ ಕಾಲ ಆಯಿತು. ಅಷ್ಟರೊಳಗೆ ಇವರ ತಂದೆ ಪರಂಪರಿಸ್ಬಿಟ್ರು. ತಂದೆ ಪರಂಪರಿಸಿದ ಮತ್ತೆ ತಾಯಿಗೆ ತುಂಬ ದುಃಖವಾಯಿತು, ತಡೆಯೋಕ್ಕಾಗಿಲ್ಲ. ಮತ್ತೆ ಇವರೇನೇ ಸಮಾಧಾನ ಮಾಡಿದ್ರು. ಯಾವಾಗ ಇದು ಮಾಡಿದ್ರು ಕೂಡ ಇವರೇ ಸಮಾಧಾನ ಮಾಡೋ ಹಾಗೆ ಒಂದಾಯಿತು. ಆ ತರಹ ಸಮಾಧಾನ ಮಾಡ್ತಾ ಬಂದರು. ಅದಾಗೋ ಅಷ್ಟೊತ್ತಿಗೆ ಸುಮಾರು ಒಂದು 14-15 ವರ್ಷ ಆಗೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕ್ರೊನಾಲಜಿಕಲ್ ಆಗಿ ನಾವು ಗಮನಿಸೋದನ್ನು ಆಗ ಇವರಿಗೆ ಒಂದು ವಿವಾಹ ಮಾಡಬೇಕು ಅಂತ ಹೇಳಿ ಅವರ ತಾಯಿ ತೀರ್ಮಾನ ಮಾಡಿದ್ರು. ಹಾಗಾಗಿ ವಲ್ಲಭಾಚಾರ್ಯ ಅಂತೊಬ್ಬರು, ವಲ್ಲಭಾಚಾರ್ಯ ಅಂತ ಪ್ರಸಿದ್ಧ ಪುರುಷರೊಬ್ಬರು ಇದ್ದಾರಲ್ಲ ಅವರಲ್ಲ, ಅಲ್ಲಿದ್ದಂಥ ವಲ್ಲಭಾಚಾರ್ಯರು ಅಂತೊಬ್ಬರು, ಅವರ ಮಗಳು ಲಕ್ಷ್ಮೀದೇವಿ ಅಂತ ಅವರನ್ನು ಇದು ಮಾಡಿದ್ರು, ವಿವಾಹ ಮಾಡಿಕೊಟ್ರು. ಕೊಟ್ಟಾಗ ಇವರು ವಿವಾಹಕ್ಕೆ ಒಪ್ಕೊಂಡು ವಿವಾಹ ಮಾಡಿಕೊಂಡ್ರು. ಯಾವಾಗ ವಿವಾಹ ಮಾಡಿಕೊಂಡ್ರು ಅಷ್ಟೊತ್ತಿಗೆ ಇವರು ಹಿಂದೆ ನಾವು ಹೇಳಿದ ಹಾಗೆ ಆ ವಯಸ್ಸಿಗೆ 14-15 ವರ್ಷ ಆಗೋ ಅಷ್ಟೊತ್ತಿಗೆ ತುಂಬ ಇವರಿಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಒಂದು ವಿದ್ಯಾಭ್ಯಾಸದಲ್ಲಿ. ಹಾಗೆ ಇವರು ಒಂದು ತರಹ ಆ ನಾಡಿಯಾ ಅನ್ನೋ ಪ್ರದೇಶದಲ್ಲೇ ಬೆಸ್ಟ್ ನೈಯಾಯಿಕ ಅನ್ನೋ ಹಾಗಾಯಿತು. ನೈಯಾಯಿಕ ಅಂತ ಹೇಳಿದ್ರೆ ನ್ಯಾಯಶಾಸ್ತ್ರ ಮಹಾಪಂಡಿತ ಎಂಬುದಾಗಿ ಒಂದು ಹೆಸರು ಬಂದಿತ್ತು. ಅಲ್ಲಿರೋ ಅಂಥ ಒಂದು ಇವರುಗಳೇನೆ ಪಂಡಿತರುಗಳೇನೆ ಎಷ್ಟೋ ಜನ ಪಂಡಿತರು ಇವರ ಹತ್ರ ಬರೋಕ್ಕೆ ಹೆದರ್ತಾ ಇದ್ದರು. ನ್ಯಾಯಶಾಸ್ತ್ರದ ವಿಷಯದಲ್ಲಿ ಮಾತಾಡೋದಕ್ಕೆ, ಅಲಂಕಾರ ಶಾಸ್ತ್ರಗಳು ಮಾತಾಡೋಕ್ಕೆ, ವ್ಯಾಕರಣದಲ್ಲಿ ಮಾತಾಡೋಕ್ಕೆಲ್ಲ ಅವರು ವಾದ ಮಾಡೋದಕ್ಕೆಲ್ಲ ಇವರ ಹತ್ರ ಬರ್ತಾನೆ ಇರಲಿಲ್ಲ. ಬಂದರೆ ಸೋತೋಗ್ಬಿಡ್ತಾರೆ ಅಂತ ಗೊತ್ತಾಯಿತು. ಹಾಗಾಗಿ ಇವ್ರನ್ನ ಅವಾಯ್ಡ್ ಮಾಡೋ ಒಂದು ಪರಿಸ್ಥಿತಿ ಬಂತು. ಅಷ್ಟು ಒಂಥರ ಉದ್ಧಾಮ ಪಂಡಿತರಾಗಿದ್ದರು ಆ ವಯಸ್ಸಿನಲ್ಲಿ, 14-15ರಲ್ಲೇ ಅನ್ನೋದನ್ನು ಜ್ಞಾಪಕ ಇಟ್ಕೋಬೇಕು. ಇದು ಒಂದು ಕಡೆ ಇದ್ದರೆ, ಇವರು ಗೃಹಸ್ಥರಾದ್ರಿಂದ ಇವರು ಅಣ್ಣನೂ ಇಲ್ಲ, ಸನ್ಯಾಸ ತೊಗೊಂಡ್ಬಿಟ್ರು, ತಂದೆನೂ ಹೋಗ್ಬಿಟ್ರು. ಹಾಗಾಗಿ ಕುಟುಂಬದ ಜವಾಬ್ದಾರಿ ಇವರ ಮೇಲೆ ಬಿತ್ತು. ಹಾಗಾಗಿ ಹಣ ಸಂಪಾದನೆ ಒಂದು ಮಾಡಲೇಬೇಕಾಗಿ ಬಂತು. ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಇವರು ಏನು ಮಾಡೋದು, ಇವರ ಅಧ್ಯಯನ ಮಾಡೋದು, ಇವರು ಪಾಠ ಪ್ರವಚನ ಇವುಗಳೇ ತಾನೆ, ಅದರಿಂದಲೇ ಇವರು ಹಣ ಸಂಪಾದನೆ ಮಾಡಬೇಕಾಗಿ ಬಂದಂಥ ಪರಿಸ್ಥಿತಿ. ಅದಕ್ಕಾಗಿ ಇವರು ಪೂರ್ವ ಬಂಗಾಳಕ್ಕೆ ಹೋದರು, ಈಸ್ಟ್ ಬೆಂಗಾಲ್ ಅಂತ. ಈಗ ಯಾವುದು ಬಾಂಗ್ಲಾದೇಶ ಆಗಿದೆಯೋ ಆ ಕಡೆ, ಅದು ಆವಾಗ ಈಸ್ಟ್ ಬೆಂಗಾಲು. ಅಲ್ಲಿಗೆ ಆ ಕಡೆ ಹೋದರು. ಹೋಗಿ ಅಲ್ಲೆಲ್ಲ ಅನೇಕ ಜನ ಶಿಷ್ಯರು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ತಾ ಇದ್ರು. ಚೆನ್ನಾಗಿ ಪಾಠ ಹೇಳ್ಕೊಟ್ಟು ಸಾಕಷ್ಟು ದುಡ್ಡನ್ನು ಪಡ್ಕೊಂಡ್ರು, ಸಂಪಾದನೆ ಮಾಡೋಕ್ಕಾಯ್ತು ಅದರಿಂದ ಅಂತ. ಅದರಿಂದ ಒಂಥರ ಜೀವನ ಮಾಡ್ತಾ ಇದ್ರು ಅವರಿಗೆ ಅಂತ. ಹಾಗೇನೆ ಮುಂದಕ್ಕೆ ಹೀಗೆ ಮಾಡ್ತಾ ಇರುವಾಗ ಏನಾಯಿತು, ಇವರು ಈಸ್ಟ್ ಬೆಂಗಾಲ್ ಹೋಗಿರುವಾಗ ಇಲ್ಲಿ ಅವರ ಮನೆಯವರು ಪಂಡಿತಿ ಲಕ್ಷ್ಮೀದೇವಿ ಅಂತ ಹೇಳಿದ್ನಲ್ಲ, ಅವರು ಚಿಕ್ಕ ವಯಸ್ಸನ್ನೇ ಅವಾಗೇನಾಯಿತು, ಒಂದು ಹಾವು ಕಚ್ಚಿಬಿಟ್ಟು ಅವರು ಪ್ರಾಣ ಕಳ್ಕೊಂಡ್ರು. ಅಷ್ಟು ಚಿಕ್ಕ ವಯಸ್ಸಲ್ಲಿ ಇವರಿಗೆ ಹೆಂಡತಿ ವಿಯೋಗ ಆಗಿದ್ದು ತುಂಬ ಒಂದು ತರಹ ಅವ್ರಿಗಿಂತ ಅವ್ರ ತಾಯಿಗೆ ತುಂಬ ದುಃಖವಾಯಿತು. ಅಯ್ಯೋ ಹೀಗಾಗೋಯ್ತಲ್ಲ ಅಂತ. ಇವರು ಯಥಾ ಪ್ರಕಾರ ಇದರಲ್ಲಿ ಇರ್ತಾ ಇದ್ರು. ಮನಸ್ಸಿಗೆ ಸ್ವಲ್ಪ ಖೇದವಾದರೂ ಕೂಡ ತುಂಬ ಅದನ್ನು ಹಚ್ಕೊಳ್ಳಿಲ್ಲ ಅನ್ನೋದು ಕೇಳಿಬರುತ್ತೆ.
ಸರಿ, ಹೀಗೆ ಮುಂದುವರಿತಾ 16-17 ವರ್ಷ ಆದಾಗ ಇವರಿಗೆ ಗಯೆಗೆ ಇವರು ಹೊರಟು ಬಂದರು. ಹಿಂದೆ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ, ಆದರೆ ಈ ಸೀಕ್ವೆನ್ಸಲ್ಲಿ ಇಲ್ಲಿ ಹೇಳೋ ಹಾಗಿದ್ರೆ 16-17 ವರ್ಷಕ್ಕೆ ಗಯೆಗೆ ಹೋದರು. ಅಲ್ಲಿ ಈಶ್ವರಪುರಿ ಅನ್ನೋ ಒಬ್ಬ ಸನ್ಯಾಸಿ ಅಂದರೆ ವೈಷ್ಣವ ಸನ್ಯಾಸಿ ಹತ್ರ ಒಂದು ದೀಕ್ಷೆಯನ್ನು ತೆಗೆದುಕೊಂಡ್ರು, ಒಂದು ಮಂತ್ರ ದೀಕ್ಷೆಯನ್ನು ಪಡ್ಕೊಂಡು ಇವರು ಅಲ್ಲಿಂದ ಮುಂದಕ್ಕೆ ಭಜನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಭಜನೆ ಮಾಡೋದೇನೆ ಇಲ್ಲಿ ವಿಶೇಷವಾಗಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಂದು ತರಹ ಬೀದಿಯಲ್ಲಿ ಹೋಗಿ ಭಜನೆ ಮಾಡೋದು, ಹರಿಬೋಲ್ ಹರಿಬೋಲ್ ಅಂತ ಭಜನೆ ಮಾಡೋದು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಎಂಬುದಾಗಿ ಹೇಳಿಕೊಂಡು ಭಜನೆ ಮಾಡುವಂಥದ್ದು ಒಂದು ತರಹ ಒಂದು ಬದಲಾವಣೆ ಆಯಿತು ಇವರಲ್ಲಿ. ಅದನ್ನು ಗಮನಿಸಿದವರು ಅದ್ವೈತ ಪ್ರಭು ಅಂತ ಒಬ್ಬರಿದ್ದರು. ಅವರು ನಾದಿಯಾ ಪ್ರದೇಶದಲ್ಲೇ ಇದ್ದವರು, ಚಿಕ್ಕ ವಯಸ್ಸಿಂದ ಇವರು ನೋಡ್ತಾ ಇದ್ದವರು. ಅವರು ಹೇಳ್ತಾರೆ ತಮಾಷೆಯಾಗಿ, ಈ ಹುಡುಗ ಹೇಗಿದ್ದ ಮೊದಲು ವ್ಯಾಕರಣಶಾಸ್ತ್ರ ಹೇಳ್ಕೊಂಡು ನ್ಯಾಯ ದರ್ಶನ ಹೇಳ್ಕೊಂಡು ಇದು ಮಾಡ್ತಾ ಇದ್ದಲ್ಲ, ನೈಯಾಯಿಕನಾಗಿದ್ದ, ಅದ್ರಲ್ಲಿ ಏನು ಎಲ್ಲರ ಹತ್ರ ವಾದ ಮಾಡೋದು ಸೋಲಿಸ್ಬೇಕು ಅಂತ ಯಾರು ಹತ್ರ ಹೋಗೋಕ್ಕಾಗ್ತಿರಲ್ಲ ಅಂಥ ಮನುಷ್ಯ ಇವಾಗ ಹರಿಸಂಕೀರ್ತನೆ ಮಾಡ್ತಾ ಇದ್ದಾನೆ, ಕೃಷ್ಣ ಸಂಕೀರ್ತನೆ ಮಾಡ್ಕೊಂಡು ಓಡಾಡ್ತಾ ಇದ್ದಲ್ಲ, ಪೂರ್ಣವಾಗಿ ಒಂದು ಭಕ್ತ ಶಿರೋಮಣಿಯಾಗಿ ಹೀಗೆ ಓಡಾಡ್ತಾ ಇದ್ದಲ್ಲ, ಎಂಥ ಪರಿವರ್ತನೆ ಅಂತ ಹೇಳಿ ಅವ್ರು ಜ್ಞಾಪಿಸ್ಕೋತಾರೆ. ಅದು ನೋಡಿದ್ರೆ ಪೂರ್ತಿ ಪರಿವರ್ತನೆ ಆಗಿದ್ದು ಗೊತ್ತಾಗುತ್ತೆ. ಅಂದರೆ ಹಿಂದಿಂದೆಲ್ಲ ನೈಯಾಯಿಕತ್ವ ಅದೆಲ್ಲ ಬಿಡಲಿಲ್ಲ, ನ್ಯಾಯಶಾಸ್ತ್ರ ಕಲ್ತಿದ್ದೆಲ್ಲ ಬಿಡಲಿಲ್ಲ, ಆದರೆ ವಿಶೇಷವಾಗಿ ಗಮನ ಇವ್ರಿಗೆ ಈ ಕಡೆ ತಿರುಗಿತು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಹೀಗೆ ಮಾಡಿ ಒಂದು ತರಹ ಪ್ರಚಾರಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲೆಲ್ಲೂ ಇದನ್ನು ಹರಿಭಕ್ತಿಯನ್ನು ಪ್ರಚಾರ ಮಾಡೋದು, ಇದನ್ನು ವಿಶೇಷವಾಗಿ ತೆಗೆದುಕೊಂಡು ಅದನ್ನು ಮಾಡ್ತಾ ಬಂದರು. ಮಾಡ್ತಾ ಇವರು ಹರಿಭಕ್ತಿ ತೋರಿಸೋದಿದೆಯಲ್ಲ, ಪ್ರಚಾರ ಮಾಡೋ ಭಜನೆ ಇತ್ಯಾದಿಗಳು ಮಾಡೋದಿದೆಯಲ್ಲ, ಮಾಡಿದಾಗ ಅನೇಕ ಜನ ಅಟ್ರಾಕ್ಟ್ ಆಗಿ ಬಂದರು. ಅಟ್ರಾಕ್ಟ್ ಆಗಿ ಭಜನೆ ಮಾಡೋದ್ರ ಜೊತೆಲಿ ಮಾಡೋದು ಒಂದು ಕ್ರಮ. ಆದರೆ ಇನ್ನು ಇವರು ತತ್ವವನ್ನು ಅರ್ಥ ಮಾಡಿಕೊಂಡು, ತತ್ವ ಅಂತ ಹೇಳಿದ್ರೆ ಇವರದ್ದೇ ಒಂದು ವೈಷ್ಣವ ತತ್ವ ಅಂತಿದೆ, ಅದನ್ನು ಮುಂದೆ ಯಾವಾಗಲಾದ್ರೂ ಹೇಳೋಣ. ಅದನ್ನು ಪ್ರಚಾರ ಮಾಡೋಕ್ಕೆ ಬಂದಾಗ ಅನೇಕ ಜನ ವೈಷ್ಣವ ಆಚಾರ್ಯರುಗಳು ಬಂದು ಸೇರಿಕೊಂಡ್ರು ಇದರಲ್ಲಿ ಅಂತ. ಸೇರಿಕೊಂಡು ಅದು ಹೇಗಾಯಿತು ಅಂತ ಹೇಳಿದ್ರೆ, ವೈಷ್ಣವಾಚಾರ್ಯರು ತುಂಬ್ಕೊಂಡ್ಬಿಟ್ರು ನಾದಿಯಾನ ಪ್ರದೇಶದಲ್ಲಿ ತುಂಬಿಕೊಂಡು ಅದೊಂಥರ ಸೀಟ್ ಆಫ್ ಲರ್ನಿಂಗ್ ಆಗಿತ್ತು. ಹಿಂದೆ ಅದು ನ್ಯಾಯಶಾಸ್ತ್ರ ಮತ್ತು ಸಂಸ್ಕೃತ ಪೀಠ ಅಂತ ಹೇಳಿದ್ರೆ ನಾಡಿಯಾ ಅನ್ನೋ ಹಾಗಿತ್ತು, ಆ ಏರಿಯಾದಲ್ಲಿ ಆಗಿತ್ತು. ಅಂಥದ್ದು ಈಗ ವೈಷ್ಣವ ಪರಂಪರೆಗೂ ಕೂಡ ಒಂದು ಸೀಟ್ ಆಯಿತು ಅಥವಾ ಒಂದು ಕೇಂದ್ರ ಸ್ಥಾನವಾಯಿತು ಅನ್ನೋದನ್ನು ಗಮನಿಸ್ತೀವಿ. ಹಾಗೆ ಬಂದವರಲ್ಲಿ ಇಬ್ಬರು, ಇದರ ಮಧ್ಯೆ ಇನ್ನೊಂದು ಘಟನೆ ಆಯಿತು, ಅದನ್ನು ಹೇಳ್ಬಿಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಈ ಮೊದಲನೇ ಹೆಂಡತಿ ಹೋಗ್ಬಿಟ್ಟಲ್ಲ, ಹಾವು ಕಚ್ಚಿ ಹೋಗ್ಬಿಡ್ತು ಅಂತ ಹೇಳಿದಾಗ ಅವ್ರ ತಾಯಿಗೆ ತುಂಬ ಬೇಸರ ಆಯಿತು. ಅಯ್ಯೋ ಇದೆಲ್ಲ ಒಂದು ಕೆಲಸ ಮಾಡೋಣ ಅಂಥೇಳಿ ಎರಡನೇ ಮದುವೆಗೆ ತುಂಬ ಬಲವಂತ ಮಾಡಿದ್ರು. ಇನ್ನೊಬ್ಬ ಕನ್ಯೆಯನ್ನು ಮದುವೆ ಮಾಡ್ಕೊ ನೀನು ಅಂಥೇಳಿ ಒತ್ತಾಯ ಮಾಡಿದ್ರು. ಒತ್ತಾಯಕ್ಕೆ ಇವರು ಒಡಂಬಟ್ಟು ಆಯಿತು ಅಂಥೇಳಿ ಒಪ್ಕೊಂಡ್ರು. ಅಲ್ಲಿ ಎರಡನೇ ಮದುವೆ ಆಗಿದ್ದು ವೈಷ್ಣವ ಪ್ರಿಯ ಅಂತ. ಮೊದಲು ಲಕ್ಷ್ಮೀ ಪ್ರಿಯ ಆಗಿದ್ಲು, ಲಕ್ಷ್ಮೀ ಪ್ರಿಯಾದೇವಿ ಅಂತ. ಇದು ವೈಷ್ಣವ ಪ್ರಿಯಾದೇವಿ ಅಂತ ಅವಳನ್ನು ಮದುವೆ ಮಾಡಿಕೊಂಡ್ರು. ಎರಡನೇ ಮದುವೆ ಆಯಿತು. ಈ ವೈಷ್ಣವ ಪ್ರಿಯ ಅನ್ನೋಳು, ವೈಷ್ಣವ ಪ್ರಿಯ ಅಥವಾ ವಿಷ್ಣು ಪ್ರಿಯ ಅನ್ನೋಳು ತುಂಬ ಸಾತ್ವಿಕ ಪ್ರವೃತ್ತಿ ಇದ್ದವಳು. ಅಂದರೆ ಭಗವದ್ಭಕ್ತಿಯಲ್ಲಿ ಇವರಿಗೆ ಒಂಥರ ಅನುಗುಣವಾಗಿರೋ ಹಾಗೆ ಇದ್ಲು. ಅವಳು ಭಜನೆ ಮಾಡೋದು, ವಿಷ್ಣು ಸ್ಮರಣೆ ಮಾಡೋದು, ಹರಿಸ್ಮರಣೆ ಮಾಡೋದು, ಹೀಗೆ ತುಂಬ ಇದು ಮಾಡ್ತಾ ಇದ್ಲು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಅವಳು ಒಂಥರ ಮಂತ್ರ ರೂಪವಾಗಿ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ಕೊಂಡು ಗಂಟೆಗಟ್ಟಲೆ ಹೇಳ್ತಾ ಇರೋವಳು ಅಂತ ಕೇಳ್ತೀವಿ. ಹೇಳೋವಾಗ ಏನು ಮಾಡ್ತಿದ್ಲು, ಮುಂದೆ ಅದನ್ನು ಹೇಳ್ತೀನಿ. ಹೇಳೋವಾಗ ಏನು ಮಾಡ್ತಿದ್ಲು ಅಂತ ಹೇಳಿದ್ರೆ, ಒಂದೊಂದು ಸಲ ಹೇಳೋವಾಗಲೂ ಒಂದು ಮಂತ್ರ ಒಂದು ಮಂತ್ರ ಉಚ್ಚಾರಣೆ ಆದಮೇಲೆ ಒಂದು ಅಕ್ಕಿ ಕಾಳು ತೆಗೆದು ಪಕ್ಕದಲ್ಲಿ ಇಡೋಳಂತೆ. ಹೀಗೆ ಒಂದೊಂದು ಸಲ ಮಂತ್ರ ಹೇಳಿದಾಗಲೂ ಅಕ್ಕಿ ಕಾಳು ಪಕ್ಕದಲ್ಲಿ ಇಟ್ಟು ಆ ಅಕ್ಕಿ ಎಲ್ಲ ಒಂಥರ ಸೇರ್ಕೊಳತ್ತಲ್ಲ, ಆ ಅಕ್ಕಿಯಿಂದಲೇ ಅನ್ನ ಮಾಡಿ ಅದನ್ನು ಭಗವಂತ ನಿವೇದನೆ ಮಾಡಿ ಅದನ್ನು ಪ್ರಸಾದವಾಗಿ ತೆಗೆದುಕೋತಾ ಇದ್ರು ಅಂತ. ಅಷ್ಟರ ಮಟ್ಟಿಗೆ ಒಂಥರ ನಿಷ್ಠೆ ಇರ್ತಾ ಇತ್ತು ಆ ಎರಡನೇ ಹೆಂಡತಿಗೆ ಅನ್ನೋದನ್ನು ಗಮನಿಸ್ತೀವಿ. ಸೊ ಹೀಗೆ ಮುಂದುವರಿತು.
ಈ ಅನೇಕ ಜನ ವೈಷ್ಣವರು ಅಂತ ವಿಷ್ಣು ಭಕ್ತರು ಆಚಾರ್ಯರು ಬಂದು ಸೇರ್ಕೊಂಡ ಹಾಗೆ ಇಬ್ಬರು ಪ್ರಧಾನವಾಗಿ ಬಂದು ಸೇರಿದ್ರು. ಅವರು ನಿತ್ಯಾನಂದ ಪ್ರಭು ಅಂತ, ಮತ್ತೊಬ್ಬರು ಹರಿದಾಸರು ಅಂತ. ಈ ಹರಿದಾಸರು ಅನ್ನೋರು ವಾಸ್ತವವಾಗಿ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದವರು. ಆದರೆ ಕನ್ವರ್ಟ್ ಆಗಿ ಈ ಪಂಥಕ್ಕೆ ಬಂದುಬಿಟ್ರು, ವೈಷ್ಣವ ಪಂಥಕ್ಕೆ ಬಂದುಬಿಟ್ರು. ಇಲ್ಲಿ ಇವ್ರ ಜೊತೆ ಸೇರಿಕೊಂಡ್ರು ಅಂತ. ಇವರಿಬ್ಬರು ಸೇರಿಕೊಂಡ್ರು. ವಿಶೇಷವಾಗಿ ಇವರಿಬ್ಬರನ್ನ ಜ್ಞಾಪಿಸ್ಕೋಬೇಕು, ತುಂಬ ಇವರು ಕೆಲಸ ಮಾಡಿದ್ದಾರೆ. ಇವರು ಬಂದು ಇವ್ರ ಜೊತೆ ಸೇರ್ಕೋತಾರೆ. ಸೇರಿಕೊಂಡಾಗ ಇವರೇನು ಮಾಡ್ತಾರೆ, ಒಂದು ನೇಮ ಹಾಕ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಇವ್ರಿಗೊಂದು ಕೆಲಸ. ಏನಪ್ಪ ಕೆಲಸ ಅಂತ ಹೇಳಿದ್ರೆ, ಇವ್ರಿಗೆ ಆ್ಯಕ್ಚುಲಿ ದೊಡ್ಡವರು, ಅವ್ರಿಗಿಂತ ದೊಡ್ಡವರು. ಯಾರಿಗಿಂತ? ನಮ್ಮ ಮಹಾಪ್ರಭುಗಳಿಗಿಂತ ದೊಡ್ಡವರು. ಅದು ಏನಪ್ಪ ಕೆಲಸ ಅಂತ ಹೇಳಿದ್ರೆ, ಇವರಿಬ್ಬರು ಕೂಡ ಆ ಕ್ಷೇತ್ರದಲ್ಲಿ ಮನೆ ಮನೆಗೂ ಹೋಗಬೇಕು ಅಂತ. ಮನೆ ಮನೆಗೂ ಹೋಗಿ ಮನೆಯಲ್ಲಿರೋರಿಗೆಲ್ಲ ಈ ನಾಮ ಸಂಕೀರ್ತನದ ಮಹಿಮೆಯನ್ನು ಹೇಳಬೇಕು ಮತ್ತು ಭಾಗವತವನ್ನು ಹೇಳಬೇಕು. ಹೇಳಿಕೊಂಡು ಅವ್ರನ್ನೆಲ್ಲ ಒಂದು ತರಹ ಈ ಕಡೆ ತಿರುಗಿಸ್ಬೇಕು ಅಂತ. ಇವರು ದೊಡ್ಡ ಮಿಷನ್ ಏನು ಅಂತ ಹೇಳಿದ್ರೆ, ತಮ್ಮ ಜೀವನದಲ್ಲಿ ಆ ಥರ ಸಂಸಾರದಲ್ಲಿ ತೊಳ್ಳಾಡ್ತಾ ಇದ್ದಾರಲ್ಲ ಅಂಥವ್ರನ್ನ ಹೇಗಾದರೂ ಮಾಡಿ ಸಂಸಾರದಿಂದ ಹೊರಗೆ ತಂದು ಅವರ ಭಕ್ತಿಭಾವವನ್ನು ಅವರು ತುಂಬಿ ಅವರ ಮೋಕ್ಷವನ್ನು ಪಡಿಬೇಕು ಅನ್ನೋದೇ ಉದ್ದೇಶ. ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಥರದ ಅನೇಕ ಕೆಲಸಗಳು ಮಾಡ್ತಾಯಿದ್ರು. ಭಜನೆ ಮಾಡ್ತಾಯಿದ್ರು. ಭಜನೆ ಮಾಡಿ ಎಲ್ಲ ತಮ್ಮ ಜೊತೆಯಲ್ಲಿ ಎಲ್ಲರನ್ನು ಸೇರಿಸ್ಕೊಂಡು ಒಂದು ತರಹ ಅದನ್ನು ಹೇಳ್ತಾ ಇವರು ಹಾಡು ಹೇಳೋದು ಅಂತ ಅಷ್ಟೇ ಅಲ್ಲ, ನರ್ತನ ಮಾಡೋರಂತೆ. ನರ್ತನ ಮಾಡಿ ಒಂಥರ ಪರಾಕಾಷ್ಠೆಗೆ ಹೋಗೋರು, ಪರವಶರಾಗ್ಬಿಡೋರು, ಎಷ್ಟೋ ಸಲ ಮೈ ಮರೆತು ಹೋಗೋರಂತೆ ಅವರಿಗೆ. ಆ ತರಹ ಆಗ್ತಾಯಿತ್ತು. ಅಂಥ ಸ್ಥಿತಿಗೆ ಇತರರನ್ನೂ ಕೂಡ ಕರ್ಕೊಂಡು ಹೋಗೋವಂಥ ಒಂದು ಶಕ್ತಿ ಇತ್ತು, ಅದು ಆಗ್ತಾಯಿತ್ತು ಅನ್ನೋದನ್ನು ನಾವು ಕೇಳ್ತೀವಿ. ಹಾಗೆ ಮಾಡ್ತಾ ಇದ್ದಾಗ ಅದನ್ನು ಪ್ರಚಾರ ಮಾಡೋ ದೃಷ್ಟಿಯಿಂದ ನಿತ್ಯಾನಂದ ಪ್ರಭು ಮತ್ತು ಹರಿದಾಸರು ಇಬ್ಬರನ್ನು ಕಳಿಸ್ತಾ ಇದ್ದರು. ಕಳಿಸ್ಬಿಟ್ಟು ಅಷ್ಟೇ ಅಲ್ಲ, ಕಳಿಸಿ ಇವ್ರನ್ನ ಮಾಡ್ಕೊಂಬಂದು ಕೊನೆಗೆ ಮನೆಗೆ ಬಂದ ಮೇಲೆ ಸಂಜೆ ಇವ್ರಿಗೆ ರಿಪೋರ್ಟ್ ಮಾಡಬೇಕು. ಏನೇನು ಕೆಲಸ ಮಾಡಿದ್ರಿ, ಯಾರ್ಯಾರಿಗೆ ಎಷ್ಟೆಷ್ಟು ಏನು ಹೇಳಿದ್ರಿ, ಅವರ ರಿಯಾಕ್ಷನ್, ಪ್ರತಿಕ್ರಿಯೆ ಏನು, ಇದನ್ನೆಲ್ಲ ಕೇಳ್ಕೊತಾ ಇದ್ರು ಅಂತ. ಇದೊಂದು ಅಭ್ಯಾಸ ಆಗಿತ್ತು. ಅವರು ಕೂಡ ಸಂತೋಷವಾಗಿ ಈ ಕೆಲಸವನ್ನು ಮಾಡ್ತಾಯಿದ್ರು. ಮಾಡ್ತಾ ಇರೋ ಒಂದು ಸಲ ಏನಾಯಿತು, ಇವ್ರು ಹೀಗೆ ಬೀದಿಯಲ್ಲಿ ಇಬ್ಬರು ಬರ್ತಾ ಇದ್ದಾರೆ, ನಿತ್ಯಾನಂದ ಪ್ರಭು ಮತ್ತು ಹರಿದಾಸರು ಇಬ್ಬರು ಬರ್ತಾ ಇದ್ದಾಗ ಆ ಬೀದಿ ಮೂಲೆಯಲ್ಲಿ ನೋಡಿದ್ರೆ ಏನೋ ಒಂದು ದೊಡ್ಡ ಕಮೋಷನ್ನು, ಜನ ಎಲ್ಲ ಸೇರಿಬಿಟ್ಟಿದ್ದಾರೆ, ಗುಂಪು ಸೇರಿಬಿಟ್ಟಿದ್ದಾರೆ, ಇದಾಗ್ಬಿಟ್ಟಿದೆ, ಏನು ಅಂತ ಗೊತ್ತಾಗ್ತಿಲ್ಲ. ಇವರು ಏನು ಅಂತ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲಿ ಇಬ್ಬರು ಕುಡುಕರು ಸೇರಿಬಿಟ್ಟಿದ್ದಾರೆ, ಸೇರಿಬಿಟ್ಟು ಸುಮ್ಮನೆ ರಾಧಾಂತ ಮಾಡ್ತಾ ಇದ್ದಾರೆ, ಅದನ್ನು ನೋಡೋಕ್ಕೆ ಇತರೆಲ್ಲ ಖುಷಿಯಾಗಿ ಎಲ್ಲ ಸೇರಿಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ, ಅವ್ರು ತುಂಬ ರಾಧಾಂತ ಮಾಡ್ತಿದ್ದಾರೆ ಅಂತ ಹೇಳಿದ್ರಂತೆ. ಯಾರವರು ಇಬ್ಬರು ಅಂತ ಕೇಳಿದ್ರೆ, ಇಲ್ಲ ಅವರು ವಾಸ್ತವವಾಗಿ ಇಬ್ಬರು ಬ್ರಾಹ್ಮಣರು, ಒಳ್ಳೆ ಕುಲದಲ್ಲಿ ಹುಟ್ಟಿದವರು, ಆದರೆ ಯಾವುದೋ ಒಂದು ದುಷ್ಟ ಸಹವಾಸದಿಂದ ಹೀಗೆ ಕೆಟ್ಟೋಗಿ ಕುಡಿತಕ್ಕೆ ಇಳಿದ್ಬಿಟ್ಟಿದ್ದಾರೆ. ಇಳಿದಷ್ಟೇ ಅಲ್ಲ, ತುಂಬ ಓವರ್ ಆಗಿ ಕುಡಿದು ಕೊನೆಗೆ ಬೀದಿಗೆ ಬಂದು ಗಲಾಟೆ ಮಾಡೋ ಅಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆ ಅಂತ ಹೇಳಿದ್ರಂತೆ. ಇವರಿಗೆ ಅಯ್ಯೋ ಪಾಪ ಹೀಗಾಗ್ಬಿಡ್ತಾರೆ, ಒಳ್ಳೆ ಬ್ರಾಹ್ಮಣರು, ಸತ್ಕುಲದಲ್ಲಿ ಹುಟ್ಟಿದವರು, ಯಾಕೆ ಹೀಗಾದರು, ಅವ್ರು ಹೇಗಾದರೂ ಮಾಡಿ ಒಳ್ಳೆ ದಾರಿಗೆ ತರಬೇಕು ಅಂತ ನಿತ್ಯಾನಂದ ಪ್ರಭುಗೆ ಅನಿಸ್ಬಿಟ್ಟಿದೆ. ಅದೇ ತಾನೇ ಇವ್ರ ಏಮು ಆಗಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ರು, ಏನಾದರೂ ಮಾಡಿ ಹೋಗಿ ಅವ್ರಿಗೆ ಹೇಳೋಣ, ಬುದ್ಧಿವಾದ ಹೇಳೋಣ ಅಂಥೇಳಿ ಆ ಕ್ರೌಡ್ ಒಳ್ಳೆ ನುಗ್ಗಿಬಿಟ್ಟು ಅವ್ರನ್ನ ನೋಡ್ಬಿಟ್ಟು ಕುಡುಕರಿಬ್ಬರು ಇದ್ರಲ್ಲ, ಅವ್ರ ಹೆಸರುಗಳು ಬೇಡ, ನಿಮಾಯ್ ಜಾದಾಯ್ ಅಂತ, ಅದೆಲ್ಲ ಎಲ್ಲ ಬೆಂಗಾಳಿ ಹೆಸರುಗಳು ಅವೆಲ್ಲ. ಅವ್ರನ್ನ ಹೋಗಿ ನೋಡಿಬಿಟ್ಟು ಹೇಳ್ತಾರೆ, ಯಾಕಪ್ಪ ಹೀಗೆ ಮಾಡ್ತಾ ಇದ್ದೀರಾ ನೀವು, ಇದೆಲ್ಲ ಬಿಟ್ಬಿಟ್ಟು ಹರಿನಾಮ ಸಂಕೀರ್ತನೆ ಮಾಡಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ. ಅವನೇನು ಮಾಡ್ದು ಕುಡುಕ ಒಬ್ಬ ಏನು ಮಾಡಿದೆ, ಹೋಗಪ್ಪ, ನಿನ್ಗೇನು ಬೇರೆ ಕೆಲಸ ಇಲ್ವಾ, ನಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ, ಬೇಕಾದ್ರೆ ನೀನು ಮಾಡ್ಕೊ ಹೋಗೋ, ನೀನು ನಮ್ಮ ತಂಟೆಗೆ ಬರಬೇಡ, ನಾವು ಒಂಥರ ಖುಷಿಯಾಗಿ ಕುಡಿದ್ಬಿಟ್ಟು ಒಂಥರ ಖುಷಿಯಾಗಿ ಮೋಜ್ನಲ್ಲಿದ್ದೀವಿ, ಈ ನಮ್ಮ ಸುಖನ ಕೆಡಿಸ್ಬೇಡ, ನಿನ್ನ ಪಾಡು ನೀನು ಹೋಗು, ನಿನ್ನ ಕೆಲಸ ಮಾಡ್ಕೊ ಹೋಗೋ ಅಂತ ದಬಾಯಿಸ್ತಾ ಇದ್ದಾನೆ. ಇವರೇನು ಮಾಡಿದ್ರು, ಸರಿ ಆಯಿತು, ಸದ್ಯಕ್ಕೇನು ಮಾಡೋಕ್ಕಾಗಲ್ಲ, ನೋಡೋಣ ಅಂತ ಹೋದರೆ ಇವರು ಸರಿ, ಇವ್ರು ಸದ್ಯಕ್ಕೆ ತಂಟೆ ಬೇಡ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಾರೆ. ನಾವು ನಟ್ಟಿಸ್ಕೊಂಡ್ಬರ್ತಾ ಇದ್ದಾನೆ, ಇವ್ರು ನೋಡಿಬೇಕು ಅನ್ನೋ ಹಾಗೆ. ಹೆಂಗೋ ಮಾಡಿ ತಪ್ಪಿಸ್ಕೊಂಡ್ಬಂದರು. ಆಮೇಲೆ ರಿಪೋರ್ಟ್ ಮಾಡಿದ್ರು ಸಂಜೆ, ಹೀಗೆ ಈ ತರಹ ಇಬ್ಬರು ಬಂದರು, ಈಗ ತೊಂದರೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಪಾಪ, ಅನ್ಯಾಯವಾಗಿ ಅವ್ರನ್ನ ಬಿಡ್ಸಕ್ಕೆ ಹೋದೆ, ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ.
ಸರಿ ಇರಲಿ ಅಂತ ಅವರು ಗಮನಿಸ್ಕೊಂಡ್ರು ಅಷ್ಟೇ. ಇವ್ರ ಮನಸ್ಸಿಗೆ ಯಾಕೋ ಒಂಥರ ಬೇಸರ ಆಯಿತು ಅವತ್ತೆಲ್ಲ. ಹೀಗೆ ಒಳ್ಳೆ ಮಾರ್ಗಕ್ಕೆ ಬರದೇನೆ ಹೀಗೆ ಕೆಟ್ಟು ಹೋಗ್ತಾ ಇದ್ದಾರಲ್ಲ, ಮತ್ತೆ ಇನ್ನೊಂದು ಸಲ ಪ್ರಯತ್ನ ಪಡೋಣ ಅಂಥೇಳಿ ಬಿಡಲಿಲ್ಲ. ಮಾರನೇ ದಿವಸ ಮತ್ತೆ ಆ ಕುಡುಕರನ್ನು ಹುಡ್ಕೊಂಡು ಹೋದರು ಇವರಿಬ್ಬರು. ಹೋಗ್ಬಿಟ್ಟು ಏನು ಮಾಡಿದ್ದಾರೆ, ಮತ್ತೆ ಹೇಳಿದ್ರು ಈ ಥರ ಇದ್ರ ಮಾಡಬೇಡಿಪ್ಪ, ಕೆಟ್ಟ ದಾರಿಗೆ ಹೋಗಬೇಡಿ, ಭಗವನ್ ನಾಮ ಸಂಕೀರ್ತನೆ ಮಾಡಿ, ನೀವು ತುಂಬ ಒಳ್ಳೇದಾಗತ್ತೆ, ಅದ್ರಲ್ಲಿ ಎಷ್ಟು ಆನಂದ ಇದೆ ನಿಮ್ಗೆ ಗೊತ್ತಿಲ್ಲ, ಈಗ ಬಂದರೆ ಗೊತ್ತಾಗುತ್ತೆ ಅಂತ. ಅವನಿಗೆ ರೇಗೋಯ್ತು, ಏನು ಬುದ್ಧಿ ಇದೆಯಾ ಇಲ್ವಾ, ಇಷ್ಟೆಲ್ಲ ಹೇಳಿದ್ದೀನಿ, ನೆನ್ನೆಲ್ಲ ಹೇಳಿದ್ದೀನಿ, ಕೇಳಲಿಲ್ಲ, ಮತ್ತೆ ಬಂದಿರ ನೀವು ಅಂಥೇಳಿ ಅವನ ಕೋಪ ಬಂದು ತೆಗೆದು ಅಲ್ಲೇನೋ ಒಂದು ಮಡಕೆ ಬಿದ್ದಿತ್ತು, ಅದನ್ನು ತೆಗೆದು ಎಸೆದ್ಬಿಟ್ಟ ಇವ್ರ ಮೇಲೆ, ಈ ನಿತ್ಯಾನಂದ ಪ್ರಭು ಮೇಲೆ ಎಸೆದ್ಬಿಟ್ಟ. ಎಸೆದಾಗ ಅವರಿಗೆ ತಲೆಗೆ ಏಟು ಬಿದ್ದು ರಕ್ತ ಶುರುವಾಗೋಯ್ತು. ಇಷ್ಟು ರಕ್ತ ಸುರಿತಾ ಇದೆ, ಇವರೇನು ಕೋಪಿಸ್ಕೊಳ್ಳಿಲ್ಲ. ವಾಸ್ತವವಾಗಿ ಅವನು ಹೊಡೆದಿದ್ದಕ್ಕೆ ಕೋಪಿಸ್ಕೊಂಡು ಅವನ ಮೇಲೆ ಇದು ಏನಾದರೂ ಮಾಡಬೇಕಾಗಿತ್ತು, ಏನು ಮಾಡಲಿಲ್ಲ. ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಆಗಲೇ ಈ ಸುದ್ದಿ ಹೀಗೆ ಇವ್ರು ಹೋದಾಗ ಹೇಳಿದಾಗ ಅವನು ಹೊಡೆದ, ಇವ್ರು ರಕ್ತ ಬಂದ್ಬಿಡ್ತು ಅನ್ನೋ ಸುದ್ದಿ ನಿಮಾಯಿ ಪಂಡಿತರಿಗೆ ಹೊಟ್ಟಾಯ್ತು. ಆಗಲೇ ಹೀಗೆ ಮಾಡಿಬಿಟ್ಟ ಅಂತ ಅವ್ರಿಗೆ ಬಹಳ ಕೋಪ ಬಂತು. ಅಯ್ಯೋ, ಹೀಗೆ ನಮ್ಮ ಶಿಷ್ಯರಾಗಿ ಹೋಗಿದ್ದವ್ರಿಗೆ ಹೀಗೆ ಆಯ್ತಾ ಅಂಥೇಳಿ ಅವ್ರ ಕೋಪ ಬಂತು. ಕೋಪ ಬಂದು ಏನಾಯಿತು ಅನ್ನೋದನ್ನು ಇಲ್ಲಿ ನೋಡೋಣ. ಇಲ್ಲಿ ಏನಾಯಿತು, ಇವ್ರನ್ನು ಹೊಡೆದ್ಬಿಟ್ಟಿದ್ದಾನೆ. ಹೊಡೆದ್ಬಿಟ್ಟು ಸೈಲೆಂಟಾಗಿ ಇವ್ರ ಪಾಡಿಗೆ ಇವರಿದ್ದಾರೆ, ಏನೂ ಕೋಪ ಮಾಡ್ಕೊಳ್ಳಿಲ್ಲ. ಅದು ನೋಡ್ಬಿಟ್ಟು ಇನ್ನೊಬ್ಬ ಹೊಡಿದೆ, ಇನ್ನೊಬ್ಬ ಇದ್ದಲ್ಲ ಕುಡುಕ, ಅವ್ನು ನೋಡ್ಬಿಟ್ಟು ಅವ್ನಿಗೆ ಆಶ್ಚರ್ಯ ಆಗ್ತಿದೆ, ಏನಿದು ಹೊಡೆಸ್ಕೊಂಡಿದ್ದಾರೆ ಆದರೂ ಒಂಚೂರು ಕೋಪ ಬಂದಿಲ್ಲ, ಇವ್ರ ಪಾಡಿಗೂ ಸೈಲೆಂಟ್ ಆಗಿದಾರಲ್ಲ, ನಮ್ಮನ್ನು ಬೈಬೇಕಾಗಿತ್ತು, ಬೈಲೂ ಇಲ್ವಲ್ಲ, ಹೀಗೆ ಮಾಡಿದಾರಲ್ಲ, ಎಂಥ ಸಾತ್ವಿಕರು ಅಂತ ಅವನಿಗೆ ಅನ್ನಿಸ್ಬಿಟ್ಟಿದೆ. ಸರಿ, ಅವನ ಸಂಸ್ಕಾರ ಒಂದು. ಇಷ್ಟರ ಮಧ್ಯೆ ಏನಾಗಿದೆ, ಇದು ಆಗ್ತಾ ಇರುವಾಗ ಅಲ್ಲಿಂದ ಏನೋ ಒಂದು ಪ್ರಕಾಶವಾದ ಒಂದು ಇದು ಆಬ್ಜೆಕ್ಟ್ ಇಲ್ಲಿ ಬರ್ತಾ ಇದೆ ಆಕಾಶದಿಂದ ಅನ್ನೋ ಹಾಗೆ ಅನಿಸಿದೆ, ಕಾಣ್ತಾ ಇದೆ. ಆ ಇಬ್ಬರಿಗೆ ಕುಡುಕರಿಗೆ ಮತ್ತು ಇವರಿಬ್ಬರಿಗೆ, ನಿತ್ಯಾನಂದ ಪಂಡಿತ ಇವ್ರಿಗೆ ಕಾಣ್ತಾ ಇದೆ ಅಷ್ಟೇ. ಅದೇನೆಂದರೆ ಬಹಳ ವೇಗವಾಗಿ ಸುತ್ಕೊಂಡು ಬರ್ತಾ ಇದೆ ಪ್ರಕಾಶ. ಅದು ಇವ್ರಿಗೆ ಗೊತ್ತಾಯಿತು, ಅದು ಒಂದು ಸುದರ್ಶನ ಚಕ್ರ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಇದೇನಾಗಿದೆ, ನಿಮಾಯಿ ಪಂಡಿತರಿಗೆ ಸುದ್ದಿ ಹೋದ ತಕ್ಷಣ ಅವರು ಕೋಪ ಬಂದು ತಮ್ಮ ಶಕ್ತಿಯಿಂದ ಸುದರ್ಶನ ಚಕ್ರವನ್ನು ಬಿಟ್ಟಿದ್ದಾರೆ ಎಂಬುದಾಗಿ ಒಂದು ವಿವರಣೆಯನ್ನು ಕೊಡ್ತಾರೆ. ಪುಸ್ತಕದಲ್ಲಿ ಕೊಡುವಾಗ ಅದನ್ನು ಕೊಡ್ತಾರೆ, ಅವರು ಕಳಿಸಿದ್ದು ಅಂತ. ಯಾಕೆಂದರೆ ವಿಷ್ಣುವಿನ ಅವತಾರ, ಕೃಷ್ಣನ ಅವತಾರವೇ ಅವರು ಅವರು ಅನುಯಾಯಿಗಳೆಲ್ಲ ನಂಬುತ್ತಾರಲ್ಲ, ಆ ದೃಷ್ಟಿಯಿಂದ ಅವ್ರಿಗೆ ಆ ಶಕ್ತಿ ಇತ್ತು ಅಂತಲೂ ಹೇಳ್ತಾರೆ. ಆ ಸುದರ್ಶನ ಚಕ್ರವನ್ನು ಕಳಿಸಿದ್ರು ಅಂತಾರೆ. ಆ ಸುದರ್ಶನ ಚಕ್ರವನ್ನು ನೋಡಿಬಿಟ್ಟು ಇವ್ರು ಹೆದರ್ಕೊಂಡ್ಬಿಟ್ಟಿದ್ದಾರೆ. ಇಬ್ಬರು ಹೆದರ್ಕೊಂಡು ಏನು ಮಾಡೋದು ಗೊತ್ತಾಗಲಿಲ್ಲ. ಆವಾಗ ಈ ನಿತ್ಯಾನಂದ ಪಂಡಿತರು ಹೇಳ್ತಾರಂತೆ, ಅಯ್ಯೋ ಯಾತಕ್ಕೆ, ಅವ್ರಿಗೆ ಗೊತ್ತಾಯಿತು ಯಾರು ಕಳಿಸಿದ್ದು ಅಂತ. ನಿಮಾಯಿ ಪಂಡಿತರನ್ನು ಅಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ, ದಯವಿಟ್ಟು ಹೀಗೆ ಮಾಡಬೇಡಿ, ಅವ್ರನ್ನ ಕೊಲ್ಲಬೇಡಿ, ನೀವು ಈ ತರಹ ಸುದರ್ಶನ ಚಕ್ರ ಬಿಟ್ಟು ಕೊಂದಿದ್ದೆಲ್ಲ ಹಿಂದಿನ ದ್ವಾಪರ ಯುಗದಲ್ಲಿ ಮಾಡಿದ್ದು, ಈಗ ಅದೆಲ್ಲ ಬೇಡ, ಈಗ ನಿಮ್ಮ ಇದೇನದು ಮಿಷನ್ ಏನಿದೆ ಅಂತ ಹೇಳಿದ್ರೆ ಎಲ್ಲರನ್ನು ಉದ್ಧಾರ ಮಾಡೋದೇ ನಿಮ್ಮ ಮಿಷನ್ ಆಗಿದೆ, ಅದು ದಯವಿಟ್ಟು ಹಾಗೆ ಮಾಡಬೇಡಿ, ಇವನ್ನ ಕಾಪಾಡಬೇಕು ಅಂತ ಹೇಳಿ ಇವರು ಪ್ರಾರ್ಥನೆ ಏಟಿದ್ದವರು ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಸರಿ ಆಗಲಿ ಅಂತ ಹೇಳಿ ಅವರೊಂದು ಕಂಡೀಷನ್ ಹಾಕ್ತಾರಂತೆ. ಈ ಕಂಡೀಷನ್ ಹೇಳಿ ಅಂತ. ಏನು ಕಂಡೀಷನ್ ಅಂತ ಹೇಳಿದ್ರೆ, ಇನ್ನು ಮುಂದೆ ನಾವು ಕುಡಿತಕ್ಕೆ ಹೋಗಲ್ಲ, ಆಮೇಲೆ ನಾವು ಭಜನೆ ಮಾಡ್ತೀವಿ, ನಿಮ್ಮ ಥರನೇ ಹರಿನಾಮ ಸಂಕೀರ್ತನೆ ಮಾಡ್ತೀವಿ ಅಂಥೇಳಿ ಮಾತು ತಗೊಳ್ಳಿ, ಆವಾಗ ಬಿಟ್ಬಿಡೋಣ ಅಂತ ಹೇಳಿದ್ರಂತೆ. ಸರಿ, ಅವ್ರಿಗೆ ಹೇಳಿದಾಗ ಪ್ರಾಣ ಭಯ ಅವರಿಗೆ. ಅದರಿಂದ ಸರಿ ಆಯಿತು, ಒಪ್ಕೊಳ್ತೀವಿ, ನಾವು ಇನ್ಮೇಲೆ ಈಗ ಮಾಡಲ್ಲ ಅಂಥೇಳಿ ಒಪ್ಕೊಂಡ್ಬಿಟ್ರಂತೆ. ಒಪ್ಕೊಂಡು ಅದೇ ತರಹ ಆದರೂ ಮುಂದಕ್ಕೆ ಚೇಂಜ್ ಆದರು ಅನ್ನೋದನ್ನು ಕೇಳ್ತೀವಿ. ಅಂದರೆ ಒಂಥರ ಪವಾಡ ಥರ ಕಾಣಿಸಿದ್ರು ಕೂಡ ಒಂದು ಬದಲಾವಣೆ ಆಯಿತು ಅಂತ. ಆ ಬದಲಾವಣೆ ಆಗೋದು ಅಂತಿದೆಯಲ್ಲ, ಇದು ತುಂಬ ವಿಶೇಷವಾದದ್ದು. ಒಂದು ಮಹಾತ್ಮರು ಒಂದು ಸಂಕಲ್ಪ ಮಾಡಿದ್ರೆ ಅವ್ರಿಗಷ್ಟು ಕರುಣೆ ಇತ್ತು, ನಿತ್ಯಾನಂದ ಪ್ರಭುಗಳಿಗೆ ಒಂದು ಕರುಣೆ ಇತ್ತು. ಏನಾದರೂ ಆಗಿ ಅವರು ಒಳ್ಳೆ ದಾರಿಗೆ ಬರಬೇಕು ಅಂತ ಆಸೆ ಪಟ್ಟಿದ್ರಲ್ಲ, ಅವ್ರು ನೇರವಾಗಿ ಕೇಳದೇ ಇದ್ದಿರ್ಬೋದು, ಆದರೆ ಇನ್ಯಾವುದೋ ಒಂದು ಶಕ್ತಿ ಅವರ ಮನಸ್ಸನ್ನು ಬದಲಾಯಿಸಿದೆ ಅನ್ನೋದನ್ನು ನಾವು ಜ್ಞಾಪಿಸ್ಕೋಬೋದು. ಪ್ರಾಸಂಗಿಕವಾಗಿ ಹೇಳುವಾಗ ಇನ್ನೊಂದು ವಿಷಯ ಜ್ಞಾಪಕ ಬರುತ್ತೆ, ನೇರವಾಗಿ ಸಂಬಂಧಪಟ್ಟಿಲ್ಲ, ಆದರೂ ಕೂಡ ಎಂಥ ಶಕ್ತಿ ಇರುತ್ತೆ ಮಹಾತ್ಮರಿಗೆ ಅಂತ ಹೇಳೋದನ್ನು ಜ್ಞಾಪಿಸ್ಕೊಳ್ಳೋ ದೃಷ್ಟಿಯಿಂದ ಹೇಳ್ತೀನಿ. ನಮಗೆ ತುಂಬ ಪರಿಚಿತರಾದವರು ಒಬ್ಬರು ಹೀಗೆ ಒಂದು ಕುಡಿತಕ್ಕೆ ಸಿಕ್ಕಾಕೊಂಡಿದ್ರು. ಈಗ ಮಾಡರ್ನ್ ಇದರಲ್ಲಿ ಇರುತ್ತಲ್ಲ, ಈ ಕಂಪನಿ ಏನಾದರೂ ಒಂದು ಪಾರ್ಟಿ ಗಿರ್ಟಿ ಹೋದಾಗ ಕುಡಿತ ಅದೆಲ್ಲ ಇರುತ್ತೆ, ಅದನ್ನು ಹಾಗೆ ಮಾಡಿ ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ರು. ತೀರಾ ಜಾಸ್ತಿ ಹೋಗ್ತಿರಲಿಲ್ಲ, ಈ ಪಾರ್ಟಿಗಳಲ್ಲಿ ಮಾತ್ರ ಕುಡಿಯೋದು, ಆಮೇಲೆ ಅದು ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಮನೆಗೆ ತರೋದು, ಅಲ್ಲಿವರೆಗೂ ಹಾಗಿತ್ತು. ಅವರಿಗೆ ಗೊತ್ತಾಯಿತು ಈ ಥರ ಇದರಲ್ಲಿ ಬಿದ್ದುಬಿಟ್ಟಿದ್ದೀನಿ ನಾನು ಅಂತ.
ಇದರಿಂದ ತಪ್ಪಿಸ್ಕೊಂಡು ಹೊರಗೆ ಬರಬೇಕು ಅನ್ನೋ ಇದು ಮನಸ್ಸಿಗೆ ಬರ್ತಿರ್ಲಿಲ್ಲ. ನಾನು ಸಿಕ್ಕದಾಗ ಕೆಲವು ಸಲ ಹೇಳ್ತಾ ಇದ್ದೆ, ಯಾತಕ್ಕೆ ಹಾಗೆ ಮಾಡ್ತೀರಾ, ಬಿಟ್ಬಿಡಿ ಅಂತ. ಅದೇನಿಲ್ಲ. ಸರಿ, ಅವರೇನು ಮಾಡಿದ್ರು, ಒಂದ್ಸಲ ನಮ್ಮ ಸ್ವಾಮಿಗಳ ಹತ್ರ ಕರ್ಕೊಂಬಂದಿದ್ದೆ. ಅವ್ರು ನೋಡಬೇಕು ಅಂತ ಇಷ್ಟಪಟ್ಟಿದ್ರು. ಸ್ವಾಮಿಗಳನ್ನ ಕರ್ಕೊಂಬಂದಾಗ ಸುಮ್ಮನೆ ಏನೋ ಮಾತಾಡ್ತಾರೆ ಅಂತ ನೇರವಾಗಿ ಅವ್ರ ಹತ್ರನೇ ಹೇಳೇ ಬಿಟ್ರು. ಹೀಗೆ ನನಗೆ ಒಂದು ತುಂಬ ಕೆಟ್ಟ ಅಭ್ಯಾಸ ಒಂದು ಬಂದುಬಿಟ್ಟಿದೆ, ನನಗೆ ಬಿಡೋಕ್ಕಾಗ್ತಾ ಇಲ್ಲ ಅಂಥೇಳಿ. ಏನಪ್ಪ ಕೆಟ್ಟ ಅಭ್ಯಾಸ ಅಂತ ಅವ್ರು ಕೇಳಿದ್ರು. ಆವಾಗ ಅವ್ರು ಹೇಳಿದ್ರು, ಇಲ್ಲ, ಈ ಥರ ಕುಡಿತೀನಿ ನಾನು, ಇದೊಂದು ದುಷ್ಟ ಅಭ್ಯಾಸ ಬಂದುಬಿಟ್ಟಿದೆ ಅಂತ. ಹೌದೇನಪ್ಪ ಅಂತ, ಕುಡಿಬೋದಪ್ಪ, ಕುಡೀರಪ್ಪ. ಏನಪ್ಪ ಕುಡಿಬೇಕು ಅಂತ ಹೇಳಿದ್ರೆ, ಪಿಬರೇ ರಾಮರಸಂ ಅಂತ ಅವ್ರದ್ದೇ ಒಂದು ಧ್ವನಿಯಲ್ಲಿ, ಒಂದು ಸ್ಥಿತಿಯಲ್ಲಿ ರಂಗಪ್ರಿಯ ಸ್ವಾಮಿಗಳು ಹೇಳಿದ್ರು. ಇಷ್ಟೇನೆ, ಪಿಬರೇ ರಾಮರಸಂ ಅಂತ. ಆ ರಾಮರಸವನ್ನು ಕುಡಿಯರಪ್ಪ, ರಾಮರಸನ ಕುಡಿಯಪ್ಪ ಅಂತ ಹೇಳಿ ಹೇಳಿದ್ದು ಏನೋ ಒಂದು ಪರಿಣಾಮ ಉಂಟು ಮಾಡಿಬಿಡ್ತು ಇವ್ರ ಮೇಲೆ. ಮಾಡಿಬಿಟ್ಟು ಅಲ್ಲೇ ಒಂದು ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿರುತ್ತೆ, ಇನ್ಮೇಲೆ ನಾನು ಕುಡಿಯಲ್ಲ, ಈ ಕುಡ್ತಕ್ಕೆ ಹೋಗಲ್ಲ, ಅವನು ಈ ರಾಮರಸಂ ಅಂತ ಹೇಳಿದ್ರೆ ಅದನ್ನೇ ಪಾನ ಮಾಡ್ತೀನಿ ಅಂತ ಹೇಳಿ ಒಂದು ಮನಸ್ಸಿಗೆ ಒಂದು ಸಂಕಲ್ಪ ಉಂಟಾಗೋಯ್ತು. ನನಗೆ ಆಮೇಲೆ ಹೇಳಿದ್ರು, ಇಲ್ಲ ರಾಮಸ್ವಾಮಿ, ಹೀಗೆ ನಾನು ಇದು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಬಿಟ್ಬಿಡ್ತೀನಿ ಅಂತ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಬಿಟ್ಟಿದ್ದೀನಿ ಅಂತಲೂ ಹೇಳಿದ್ರು. ನನಗೆ ಡೌಟ್ ಇತ್ತು, ಅಷ್ಟು ಹಚ್ಕೊಂಡಿದ್ದೆವರು ಇಷ್ಟು ಬೇಗ ಬಿಟ್ಬಿಡ್ತಾರಾ ಎಲ್ಲಾದರೂ ಒಂದು ಮಾತಿನಲ್ಲಿ ಅಂತ ಒಂದು ಸಣ್ಣ ಡೌಟ್ ಇತ್ತು. ಆಮೇಲೆ ನಮ್ಮ ಬೇರೆ ಕೊಲೀಗ್ಸ್ ಮೂಲಕ ನನಗೆ ಗೊತ್ತಾಯಿತು, ಏನು ಇಂಥವರು ಸೋ ಆ್ಯಂಡ್ ಸೋ ಅವ್ರ ಹೆಸರು ಹೇಳ್ಬಿಟ್ಟು ಏನು ಬದಲಾವಣೆ ಆಗಿಬಿಟ್ಟಿದೆ, ಏನು ಮುಟ್ಟೋದೇ ಇಲ್ಲ, ನಾವು ಹೇಳಿದ್ರು ಬಲವಂತ ಮಾಡಿದ್ರು ಮುಟ್ತಾ ಇಲ್ವಲ್ಲ ಬಾಟ್ಲು, ಹಂಗಾಗ್ಬಿಟ್ಟಿದೆಯಲ್ಲ ಅಂತ ಹೇಳಿದಾಗ ನನಗೆ ಕನ್ಫರ್ಮ್ ಆಯಿತು, ನಿಜವಾಗಲೂ ಅವ್ರು ಬಿಟ್ಟಿದ್ದಾರೆ ಅಂತ. ಅಂದರೆ ರಂಗಪ್ರಿಯ ಸ್ವಾಮಿಗಳು ಒಂದು ಮಾತು ಹೇಳಿದಾಗ ಪಿಬರೇ ರಾಮ ಅವರ ಸ್ಥಿತಿಯಲ್ಲಿ ಕುಳಿತುಕೊಂಡು ಎಷ್ಟು ರಾಗವಾಗಿ ಅವರು ಹೇಳಿದ್ರು ಅಂತ ಹೇಳಿದ್ರೆ, ಅದನ್ನು ಕೇಳಿದಾಗ ಯಾವ ಒಂದು ಪರಿಣಾಮ ಉಂಟಾಗಿ ಮನಸ್ಸೇ ಬದಲಾವಣೆ ಆಗಿಬಿಟ್ಟು ಒಂದು ಸ್ಥಿತಿ ಉಂಟಾಗಿ ಇನ್ನೂ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಲ್ಲ ಬಿಡಬೇಕು ಅಂತ, ಬಿಡೋಕ್ಕಾಯ್ತಲ್ಲ ಅವರಿಗೆ ಅಂತ. ಆ ಥರ ನೆನೆಸ್ಕೊಂಡಾಗ ನಮಗೆ ಇವರು ನಿತ್ಯಾನಂದ ಪಂಡಿತರು ಮಾಡಿದ್ದು ಕೂಡ ಅಥವಾ ನಿಮಾಯಿ ಪಂಡಿತರು ಮಾಡಿದ್ದು ಕೂಡ ಅದೇ ತರಹ ಒಂದು ಪರಿವರ್ತನೆ ಆಯಿತು ಇಬ್ಬರಿಗೆ ಅಂಥೇಳಿ ಜ್ಞಾಪಿಸ್ಕೋತೀವಿ ನಾವು. ಆಯ್ತು, ಇದು ಒಂದು ಘಟನೆ ಆಯಿತು. ಇನ್ನು ಮುಂದಕ್ಕೆ ಹೀಗೇ ಮುಂದುವರಿತಾ ಇದೆ. ಅವರಿಗೆ 2ನೇ ಮದುವೆ ಆಯಿತು ಅಂತ ಹೇಳಿದ್ನಲ್ಲ, ಹಾಗೆ ಇವರ ಪಾಡಿಗೆ ಇವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಿಮಾಯಿ ಪಂಡಿತರು. ಇವರು ಯಾವ ಸ್ಥಿತಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಈ ಭಜನೆ ಮಾಡ್ತಾ ಕೈಯೆಲ್ಲ ಮೇಲೆ ಕೆತ್ಕೊಂಡು ಅದೇ ಒಂದು ಟ್ರಾನ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಭಾವ ಸಮಾಧಿ, ಅದರಲ್ಲಿ ಮುಳುಗ್ತಾರೆ. ಮುಳುಗಿ ಅದನ್ನು ಕೃಷ್ಣ 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 ಅಂತ ಹೇಳೋದು, ಹರೇ ಕೃಷ್ಣ ಹರಿಬೋಲ್ ಅಂತ ಅವ್ರದ್ದೇ ಆದ ಒಂದು ಇದರಲ್ಲಿ ಹೇಳ್ತಾರೆ. ಅವ್ರು ಹೇಳ್ತಾ ಹಿಂದ್ಗಡೆ ಇರೋರು ಎಲ್ಲರೂ ಶುರು ಮಾಡ್ತಾರೆ, ಹಾಗೆ ಮಾಡ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಏನಾಯಿತು, ಹೇಳ್ತಾ ಇರೋವಾಗ ಇದನ್ನು ಹೇಳುವಾಗ ಅವರು ಕೃಷ್ಣನನ್ನು ಜ್ಞಾಪಿಸ್ಕೊಂಡು ಕೃಷ್ಣ ಭಕ್ತಿಯಲ್ಲಿ ಹೇಳ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ಏನಾಯಿತು, ಗೋಪಿ 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 ಅಂತ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ ಕೃಷ್ಣನ ಭಾವದಲ್ಲಿ ನಿಂತ್ಕೊಂಡು ಗೋಪಿಯನ್ನು ಸ್ಮರಣೆ ಮಾಡ್ಕೋತಾ ಇದ್ದಾರೆ. ಯಾವಾಗಲೂ ಗೋಪಿ ಭಾವದಲ್ಲಿ ನಿಂತ್ಕೊಂಡು ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ರೇನೋ, ಇವಾಗ ಅದು ಬದಲಾವಣೆ ಆಗಿ ಕೃಷ್ಣನ ಭಾವದಲ್ಲಿ ನಿಂತ್ಕೊಂಡು ಗೋಪಿ 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 ಅಂತ ಹೇಳ್ತಾ ಇದ್ದಾರೆ ಅಂತ. ಹಾಗೆ ಹೇಳ್ತಾ ಇದ್ದಾಗ ಎಲ್ಲರೂ ಅನುಭವಿಸ್ತಾ ಇದ್ದಾರೆ, ಸಂತೋಷ ಪಡ್ತಿದ್ದಾರೆ. ಯಾರೋ ಕೆಲವರು ಸಣ್ಣ ಹುಡುಗರು, ಶಿಷ್ಯರು, ಅಂಥವರು ಬ್ರಾಹ್ಮಣ ಶಿಷ್ಯರನ್ನೇ, ಅವ್ರಿಗೆ ನೋಡ್ಬಿಟ್ಟು ಒಂಥರ ವ್ಯಂಗ್ಯ ಮಾಡ್ತಾರೆ. ಏನಿದ್ದು ಕೃಷ್ಣ ಕೃಷ್ಣ ಅಂತ ಹೇಳೋದು ಬಿಟ್ಟು ಗೋಪಿ ಗೋಪಿ ಅಂತ ಹೇಳ್ತಾರೆ, ಏನಾಗಿದೆ ಇವರಿಗೆ ಅಂಥೇಳಿ ಒಂಥರ ಹಾಸ್ಯ ಮಾಡ್ತಾರೆ. ಹಾಸ್ಯ ಮಾಡಿ ಅವರು ಎದ್ದು ಮತ್ತೆ ವಾಪಸ್ ಬಂದ ಮೇಲೂ ಕೂಡ ಅವ್ರ ಹತ್ರ ಏನು ಗೋಪಿ ಗೋಪಿ ಅಂತ ಹೇಳ್ತಾ ಇದ್ದಲ್ಲ ನೀವು ಅಂಥೇಳಿ, ಏನಾಗಿದೆ ನಿಮಗೆ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡ್ತಾರೆ, ಒಂಥರ ಹಾಸ್ಯ ಮಾಡ್ತಾರೆ. ಅದಕ್ಕೆ ಅವರು ತುಂಬ ಇದು ಮಾಡಿದ್ರು, ನೊಂದುಕೊಂಡ್ರು. ನಿಮ್ಗೆ ಏನರಪ್ಪ ಗೊತ್ತು, ಗೋಪಿ ಗೋಪಿ ಅಂತ ಹೇಳಿದ್ರೆ ಅದು ಯಾವ ಸ್ಥಿತಿಯಲ್ಲಿ ಹೇಳೋದು, ಏನು ಹೇಳೋದು, ಅದರ ಅರ್ಥ ಏನಂತ ಗೊತ್ತಾಯ್ತೇನಪ್ಪ ನಿಮಗೆ, ಹೀಗೆಲ್ಲ ಮಾತಾಡ್ತೀರಲ್ಲ, ಮಾತಾಡಬೇಡಿ, ಹೋಗಿ ತೊಲಗೆ ನೀವು ಅಂತ ದಬಾಯಿಸ್ಬಿಟ್ಟಿದ್ದಾರೆ. ಅವರು ಎದ್ದು ಓಡಕ್ಕೆ ಹೋದರೆ ಒಂಥರ ಹಂಗಿಸ್ಕೊಂಡೇ ಹೋಗ್ತಾರಲ್ಲ, ಹೋದಾಗಿ ಇವರು ಪಕ್ಕದಲ್ಲಿ ಕೋಲ್ ತಗೊಂಡು ಹೊಡಿಯೋಕ್ಕೆ ಹೋಗ್ತಾರೆ. ಹುಡುಗರು ತಪ್ಪಿಸ್ಕೊಂಡು ಓಡ್ತಾರೆ, ಇವರು ಹಿಂದೆ ಅಂಟಿಸ್ಕೊಂಡು ಹೋದ್ರಂತೆ ಸ್ವಲ್ಪ ದೂರ. ಹಾಗೆ ಹುಡುಗರು ಫಾಸ್ಟಾಗಿ ಹೊರಟೋಗಿದ್ದಾರೆ. ಇದು ಇಷ್ಟ ಆಯಿತು. ಅವರು ಹುಡುಗರು ತಪ್ಪಿಸ್ಕೊಂಡು ಹೋಗಿದ್ದ ಅಷ್ಟೇ ಅಲ್ಲ, ಅಲ್ಲಿಗೆ ಎಂಡ್ ಆಗಲಿಲ್ಲ. ಅವ್ರೇನು ಮಾಡಿದ್ರು, ಇನ್ನೊಂದಷ್ಟು ಜನ ಗುಂಪು ಕಟ್ಕೊಂಡು ಇದೇ ಮನಸ್ಸಿರೋರ್ನೆಲ್ಲ ಸೇರಿಸ್ಕೊಂಡು ಗುಂಪು ಕಟ್ಕೊಂಡು ಏನು ಮಾಡಿದ್ರು, ಬಂದರು, ಎಲ್ಲ ಅಟ್ಯಾಕ್ ಮಾಡೋಕ್ಕೆ ಬಂದರು. ಅವೆಲ್ಲ ಹೇಳ್ಕೊಟ್ಟಿದ್ದಾರೆ ಅವರಿಗೆ, ನೋಡಿ ಹೀಗೆ ಮಾಡ್ತಾರೆ, ಇವರೇನು ಮಹಾ ನಮ್ಗೆ ಹೊಡೆಯೋದು ಅಂಥೇಳಿ. ಮುಂದೆ ಅಷ್ಟು ಜನನೂ ಬಂದು, ನೀವು ಏನು ತಿಳ್ಕೊಂಡಿದ್ದೀರಾ, ಈ ಹುಡುಗನ ಹೊಡಿತೀರಲ್ಲ ನೀವೇನು ಮಹಾ ಮೊನ್ನೆವರೆಗೂ ನೀವು ಹೇಗಿದ್ರಿ ನಮ್ಗೆ ಗೊತ್ತು, ನಾವು ನೋಡಿದ್ದೀವಿ, ಇವಾಗೇನು ಇದ್ದಕ್ಕಿದ್ದಾಗೇನೋ ಒಂದು ಪ್ರಸಿದ್ಧಿ ಬಂದುಬಿಟ್ಟಿದೆ, ಒಂದು ಮಹಾತ್ಮರು ಅಂತ ಹೇಳ್ಕೊಂಡು ಎಲ್ಲರೂ ಇವ್ರನ್ನ ಈ ಹುಡುಗನೆಲ್ಲ ಹೊಡೆಯೋಕ್ಕೆ ಬಂದಿದ್ದೀರಾ ನೀವು ಅಂತ ಹೇಳಿ ಎಲ್ಲರೂ ಬಂದು ಮೇಲೆ ಬಿಡೋಕ್ಕೆ ಬಂದರು.
ಅವರಿಗೆ ತುಂಬ ಇದಾಗೋಯ್ತು. ಏನಪ್ಪ ಹೀಗೆ ಮಾಡ್ತಾರಲ್ಲ, ನಮ್ಮ ಮಾತಿಗೆ ಬೆಲೆನೇ ಇಲ್ವಲ್ಲ ಅಂಥೇಳಿ ಒಂದು ಇದಾಗೋಯ್ತು. ಹೀಗಿದ್ದರೆ ಇವ್ರನ್ನ ಹೇಗೆ ಸುಧಾರಣೆ ಮಾಡೋದು? ನಮ್ಮ ಜೊತೆಲೇ ಇದ್ದವರು, ಎಲ್ಲ ಕಲಿತಾ ಇದ್ದವರು ಹೀಗೆ ಅಟ್ಯಾಕ್ ಮಾಡ್ತಾರಲ್ಲ ಅಂಥೇಳಿ ಅವ್ರಿಗೇನೋ ಆ ಮೊಮೆಂಟಲ್ಲಿ ಒಂದು ಥಾಟ್ ಬಂದುಬಿಟ್ಟಿದೆ. ಏನಂತ ಹೇಳಿದ್ರೆ, ಹೀಗೆ ನಾನು ಗೃಹಸ್ಥನಾಗಿದ್ದು ಹೀಗೆಲ್ಲ ಮಾತಾಡಿದ್ರೆ ಈ ಬೆಲೆ ಕೊಡಲ್ಲ ಜನಗಳು, ಅದೇ ಸನ್ಯಾಸಿಯಾಗಿ ಮಾತಾಡಿದ್ರೆ ಬೆಲೆ ಬರುತ್ತೆ ಅಂತ. ಅಂದರೆ ಆಗಿನ ಕಾಲದಲ್ಲಿ ಸನ್ಯಾಸಿಗೆ ತುಂಬ ಬೆಲೆ ಇತ್ತಂತೆ. ಸನ್ಯಾಸಿ ಅಂತ ಹೇಳಿ ತುಂಬ ಉನ್ನತವಾದ ಸ್ಥಾನದಲ್ಲಿ ಕೂರಿಸ್ತಾ ಇದ್ರು, ಮತ್ತೆ ಅವ್ರ ಮಾತನ್ನು ಕೇಳ್ತಾ ಇದ್ರು. ಅವ್ರ ಮಾತು ಅಂತ ಹೇಳಿದ್ರೆ ಕೇಳಬೇಕು ಅನ್ನೋ ಹಾಗೆ ಒಂದು ಕಾಲ ಅದಿತ್ತು. ಅದಿದ್ರೆ ಮಾತ್ರ ಆಗತ್ತೆ. ಯಾವಾಗ ಮಾತು ಕೇಳ್ತಾರೋ ಆವಾಗ ನಾವು ಹೇಳೋ ವಿಷಯಗಳಿಂದ ಅವ್ರಿಗೊಂದು ಜೀವನದ ಉದ್ಧಾರವಾಗೋ ಅವಕಾಶ ಇದೆ. ಯಾವಾಗ ನಮ್ಮ ಮಿಷನ್ನೇ, ಜೀವನದ ಧ್ಯೇಯವೇ ಅವ್ರಿಗೆಲ್ಲರನ್ನೂ ಉದ್ಧಾರ ಮಾಡಬೇಕು ಅಂತಿದೆಯೋ ಆವಾಗ ನಮ್ಮ ಮಾತು ಕೇಳಬೇಕಾಗತ್ತೆ. ನಮ್ಮ ಮಾತು ಕೇಳಬೇಕು ಅಂತ ಹೇಳಿ ನಮಗೊಂದು ಸ್ಥಾನ ಬೇಕಾಗತ್ತೆ. ಅದು ಸನ್ಯಾಸ ತಗೊಂಡ್ರೆ ಮಾತ್ರ ಆಗತ್ತೆ ಅಂಥೇಳಿ ಒಂದು ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಸನ್ಯಾಸಿ ಆಗಬೇಕು, ಈ ಪ್ರಪಂಚನ ಬಿಡಬೇಕು, ಪ್ರಪಂಚದಲ್ಲಿ ಈ ತರಹ ಇರೋದನ್ನ ಬಿಡಬೇಕು. ಅಂದರೆ ಯಾವುದೋ ಒಂದು ಊರಿನಲ್ಲಿ ಯಾವುದೋ ಒಂದು ಕುಟುಂಬಕ್ಕೆ ಸೇರಿದವನಾಗಿ ಇರದೇನೆ ಇಡೀ ವಿಶ್ವಕ್ಕೆ ಸೇರಿದವನಾಗಿ, ವಿಶ್ವಮಾನವ ಅಂತ ಹೇಳ್ತಾರಲ್ಲ ಹಾಗೆ ವಿಶ್ವಮಾನವನಾಗಬೇಕು. ಎಲ್ಲ ಜೀವಿಗಳು ಕೂಡ ನಮ್ಮ ಕುಟುಂಬದವರು, ಪ್ರಪಂಚದಲ್ಲಿರೋರಲ್ಲ ಅನ್ನೋ ಒಂದು ಭಾವನೆ ಇಟ್ಕೊಳ್ಳೋದು ಅಂತಲ್ಲ, ಆ ಭಾವನೆ ತಾನಾಗೇ ಬಂದ್ಬಿಡಬೇಕು. ಮಾಡಬೇಕಾದ್ರೆ ಸನ್ಯಾಸವೇ ಆಗಬೇಕು ಅಂಥೇಳಿ ಹಾಗಾಗ್ತೀನಿ ಅಂಥೇಳಿ ಒಂದು ಸಂಕಲ್ಪ ಮಾಡ್ಕೊಂಡ್ಬಿಟ್ರು, ಬಂದ್ಬಿಡ್ತು. ಹಾಗೆ ಇವರು ಹೊರಟು ಬಿಟ್ಟರು ಸನ್ಯಾಸ ಸ್ವೀಕಾರ ಮಾಡೋದಕ್ಕೆ. ಯಾರನ್ನೂ ತಾಯಿನ ಕೇಳಲಿಲ್ಲ, ಹೆಂಡತಿನ ಕೇಳಲಿಲ್ಲ, ಏನು ಮಾಡಲಿಲ್ಲ. ಇವರು ಪಾಡಿಗೆ ಹೋಗಿ ಒಂದು ಯಾರ ಹತ್ರ ಅವರ ಹೆಸರು ಹೇಳ್ಬಿಡ್ತೀನಿ. ಕೇಶವ ಭಾರತಿ ಅನ್ನೋ ಒಬ್ಬ ಸನ್ಯಾಸಿಗಳು, ಅವರ ಹತ್ರ ಇವರು ಸನ್ಯಾಸ ಸ್ವೀಕಾರ ತೆಗೆದುಕೊಂಡ್ಬಿಟ್ರು. ಸುಮಾರು 24ನೇ ವರ್ಷದಲ್ಲಿ, ಇವರ 24ನೇ ವರ್ಷದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ರು. ಆವಾಗಲೇ ಇವರಿಗೆ ಚೈತನ್ಯ ಮಹಾಪ್ರಭು ಅನ್ನೋ ಹೆಸರು ಬಂತು. ಅದು ಸನ್ಯಾಸ ಸ್ವೀಕಾರ ಮಾಡೋ ಸಮಯದಲ್ಲಿ ಅವ್ರ ಗುರುಗಳು ಕೊಟ್ಟಂಥ ಒಂದು ಹೆಸರು, ನಾಮಕರಣ ಚೈತನ್ಯ ಮಹಾಪ್ರಭು ಅಂತ. ಅಲ್ಲಿವರೆಗೂ ನಿಮಾಯಿ ಪಂಡಿತ ಅನ್ನೋದೇ ಇರ್ತಾ ಇತ್ತು ಅಂತ. ಯಾವಾಗ ಇವರು ಸನ್ಯಾಸ ಸ್ವೀಕಾರ ಮಾಡಿದ್ರು ಆವಾಗ ಜನನೆಲ್ಲ ಇವ್ರ ಹತ್ರ ಬರೋಕ್ಕೆ ಶುರು ಮಾಡಿದ್ರು. ನಾನು ಹೇಳಿದ್ನಲ್ಲ, ಸನ್ಯಾಸಿಗಳಿಗೆ ತುಂಬ ಬೆಲೆ ಇತ್ತು, ಆವಾಗ ತುಂಬ ಗೌರವ ಇತ್ತು ಅಂತ. ಎಲ್ಲರೂ ಬಂದು ಯಾರ್ಯಾರು ಇವ್ರನ್ನ ಅವಾಯ್ಡ್ ಮಾಡ್ತಾ ಇದ್ರೋ, ಇವ್ರ ಜೊತೆ ಜಗಳ ಮಾಡ್ತಾ ಇದ್ರು, ಅವ್ರನ್ನೆಲ್ಲ ಬಂದ್ಬಿಟ್ರು. ಈಗ ಇವರು ಸನ್ಯಾಸಿ ಅಂತ ಹೇಳಿ ಇವರು ಅಡ್ಡ ಬೀಳೋದು, ಇವ್ರನ್ನ ಮಾತನ್ನು ಕೇಳೋದು, ಹಾಗೆ ಬಂದರು. ಆಮೇಲೆ ತುಂಬ ಒಂಥರ ಅಸೂಯಾಪರರಾಗಿದ್ರಲ್ಲ ಯಾರು ನೈಯಾಯಿಕರು, ಅವರುಗಳೆಲ್ಲ ಆ ಪಂಡಿತರುಗಳು, ಅವ್ರಿಗಳೆಲ್ಲ ಬರೋಕ್ಕೆ ಶುರು ಮಾಡಿದ್ರು. ಇವರ ಹತ್ರ ಮಾಡಿ ಇವ್ರ ಕಾಲಿಗೆ ಬಿಡೋದು, ನಮಸ್ಕಾರ ಮಾಡೋದು, ಇವ್ರ ಮಾತು ಕೇಳೋದು, ಹಾಗಾಯಿತು. ಹಾಗಾಗಿ ಅನೇಕ ಜನ ಬಂದು ಸೇರಿಕೊಂಡು ಮಾಡಿದ್ರು. ಯಾವ ಕ್ರಿಟಿಕ್ಸ್ ಯಾರ್ಯಾರಿದ್ರು ಅವರೆಲ್ಲ ಕೂಡ ಇವ್ರ ಪಾದಕ್ಕೆ ಬಂದು ಬೀಳೋ ಹಾಗೆ ಒಂದು ಸನ್ನಿವೇಶ ಉಂಟಾಯಿತು. ಇದರ ಮಧ್ಯದಲ್ಲಿ ಅದ್ವೈತಾಚಾರ್ಯರು ಅಂತ ಒಬ್ಬರಿದ್ದರು. ಅದ್ವೈತಾಚಾರ್ಯ ಹೆಸರು ಅದ್ವೈತಾಚಾರ್ಯರು ಅಂತ. ಅವರು ಮೊದಲಿಂದ ಇವರನ್ನು ನೋಡ್ತಾ ಇದ್ದವರು. ಅವರೇನು ಮಾಡಿದ್ರು, ಇವರು ಸನ್ಯಾಸ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು. ಇವ್ರ ಮನೆಗೂ ಇನ್ಫಾರ್ಮೇಷನ್ನು ಹೋಗಿರುತ್ತೆ. ಅವ್ರನ್ನ ಕರೆಸಿದ್ರು. ಇವ್ರ ತಾಯಿ ಮತ್ತು ಇವರ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಸುಮಾರು ಜನ ಇದ್ರಲ್ಲ, ಅವ್ರಿಗೆಲ್ಲ ಗೊತ್ತಾಗಿರಲಿಲ್ಲ ಇವರು ಸನ್ಯಾಸ ತೊಗೊಂಡಿದ್ದಾರೆ ಅಂತ. ಒಂದು ಸಲ ಪರಿಚಯ ಮಾಡಿಸ್ಕೊಟ್ಬಿಡ್ಬೇಕು ಅಂಥೇಳಿ ಯಾರ್ಯಾರು ಫ್ರೆಂಡ್ಸ್ ಆಗಿದ್ರು ಅವ್ರನ್ನೆಲ್ಲರೂ ಕರೆಸಿದ್ರು. ಇವ್ರ ತಾಯಿಯವ್ರನ್ನೂ ಕರೆಸಿಬಿಟ್ಟು ಹೀಗಾಗಿದೆ, ಅವರು ಸನ್ಯಾಸ ಸ್ವೀಕರಿಸಿದ್ದಾರೆ ಅಂಥೇಳಿ ನೋಡಲಿ ಅಂಥೇಳಿ ಒಂದು ಸಲ ಕರೆಸಿದ್ರು. ಅವ್ರ ತಾಯಿ ಬಂದರು. ಪಾಪ ಒಂದು ನೋಡಿದ ತಕ್ಷಣ ಅವ್ರಿಗೆ ಒಂಥರ ಇದೆಲ್ಲ ಇದಾಗೋಯ್ತು. ನಮ್ಮ ಮಗ ಹೀಗೆ ಇದಾಗಲ್ಲ ಅಂತ. ಏನಂದರೆ ಕಾಷಾಯ ಧರಿಸ್ಕೊಂಡ್ಬಿಟ್ಟಿದ್ದಾನೆ, ಪೂರ್ತಿ ಕಾಷಾಯ ಇದೆ. ಆಮೇಲೆ ಒಂದು ತಲೆಯಲ್ಲಿ ಒಳ್ಳೆ ಸುಂದರವಾದ ಕೂದಲಿತ್ತು, ಆ ಕೂದಲೆಲ್ಲ ಹೋಗ್ಬಿಡ್ತು, ಮುಂಡನ ಆಗಿಬಿಟ್ಟಿದೆ. ಕೈಯಲ್ಲಿ ಕಮಂಡಲ್ಲು ದಂಡ ಹಿಡ್ಕೊಂಡು ನೋಡಿದ್ರೆ ಅವ್ರಿಗೆ ಕರಳೆಲ್ಲ ಕಿತ್ಕೊಂಬರೋ ಹಾಗೆ ಆಗ್ತಿತ್ತು. ಜೋರಾಗಿ ಅಳಕ್ಕೆ ಶುರು ಮಾಡಿದ್ಲಂತೆ. ಅಳಕ್ಕೆ ಶುರು ಮಾಡೋಕ್ಕೆ ಮುಂಚೆ ಬಂದು ನೋಡಿ ಹೀಗೆ ನೋಡ್ತಾ ಇರುವಾಗ ಅವ್ರೇನು ಮಾಡಿದ್ರು, ಪ್ರಭುಗಳು ಮಹಾಪ್ರಭುಗಳು ಬಂದು ಕಾಲಿಗೆ ಅಡ್ಡ ಬಿದ್ದರಂತೆ. ತಾಯಿ ಕಾಲಿಗೆ ಅಡ್ಡ ಬಿದ್ದು, ನಂಗೆ ಕ್ಷಮಿಸ್ಬೇಕು ಅಂತ. ಕ್ಷಮಿಸ್ಬೇಕು ಯಾತಕ್ಕೆ ಅಂತ ಹೇಳಿದ್ರೆ, ಈ ಶರೀರ ನಿನ್ನದಮ್ಮ, ನೀನು ಕೊಟ್ಟ ಶರೀರಮ್ಮ, ನಿನ್ನಿಂದ ನಾನು ಹುಟ್ಟಿದವರಲ್ವಾ, ಅದರಿಂದ ಈ ಶರೀರದಿಂದ ನಿನಗೆ ಒಂದು ಸೇವೆ ಮಾಡಬೇಕಾಗಿತ್ತು, ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಇನ್ನೊಂದು ಕೆಲಸದಿಂದ ಬಂದುಬಿಟ್ಟೆ. ನಿನ್ನ ಪರ್ಮಿಷನ್ ಅನುಮತಿ ಇಲ್ಲದೆ ನಾನು ಹೀಗೆ ಬಂದುಬಿಟ್ಟಿದ್ದೀನಿ, ಸನ್ಯಾಸಿ ಆಗಿಬಿಟ್ಟಿದ್ದೀನಿ.
ನನಗೆ ಕ್ಷಮಿಸ್ಬೇಕು, ನೇರವಾಗಿ ನಿನಗೆ ಸೇವೆ ಮಾಡೋಕ್ಕಾಗ್ತಾ ಇಲ್ಲ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ಕೊಂಡು ಕ್ಷಮಿಸ್ಬೇಕು ಅಂತ ಹೇಳಿ ಕಾಲಿಗೆ ಬಿದ್ದು ಕೇಳ್ಕೊಂಡ್ರಂತೆ. ಅವ್ರು ಏನೇನು ಮಾಡಿದ್ರು, ಆಶೀರ್ವಾದ ಮಾಡಿದ್ರು, ಬೇರೆ ದಾರಿ ಇಲ್ಲ. ಆಶೀರ್ವಾದ ಮಾಡಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ, ನೀನು ಒಂದು ಕೆಲಸ ಮಾಡು, ಇಲ್ಲಿ ಪುರಿನಲ್ಲೇ ಇರು, ಜಗನ್ನಾಥಪುರಿನಲ್ಲಿರು ಅಂತ. ಆವಾಗ ಜಗನ್ನಾಥಪುರಿಗೆ ಬಂದಿರಲಿಲ್ಲ. ಅವಾಗ ಎಲ್ಲಿದ್ದರು ಅಂತ ಹೇಳಿದ್ರೆ ಬೇರೆ ಒಂದು ಊರು, ಇದೆಲ್ಲ ಈ ಊರುಗಳು ಬೇರೆ ಬೇರೆ ಹೆಸರುಗಳು. ಶಾಂತಿಪುರ ಅಂತ, ಶಾಂತಿಪುರದಲ್ಲಿದ್ದವರು. ಅಲ್ಲಿಂದ ಜಗನ್ನಾಥಪುರಿಗೆ ಬಂದ್ಬಿಡು. ಯಾತಕ್ಕೆ ಜಗನ್ನಾಥಪುರಿ ಅಂತ ಹೇಳಿದ್ರೆ ಅಲ್ಲಿ ಅನೇಕ ಜನ ಜಗನ್ನಾಥಪುರಕ್ಕೆ ತಮ್ಮ ಮಾಯಾಪುರದಿಂದ ಹೋಗ್ತಿರ್ತಾರೆ, ಯಾತ್ರಿಕರು ಹೋಗ್ತಿರ್ತಾರೆ, ಹೋಗಿ ಬಂದು ಮಾಡ್ತಿರ್ತಾರೆ. ಆವಾಗ ಅವರೆಲ್ಲ ಹೋಗಿ ಬರುವಾಗ ನನಗೆ ನಿನ್ನ ಇನ್ಫಾರ್ಮೇಷನ್ ಸಿಗುತ್ತೆ ನಿನ್ನ ಬಗ್ಗೆ, ಅದಕ್ಕೋಸ್ಕರ ಅದೇ ಬೆಟ್ರು. ಬೇರೆ ಕಡೆ ಇದ್ದರೆ ನನಗೆ ಅಲ್ಲಿ ಹೋಗಿ ಬರೋರು ಯಾರು ಇರಲ್ಲ, ನನಗೆ ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ಆದ್ದರಿಂದ ನೀನು ಹಾಗೆ ಮಾಡು ಅಂತ ಹೇಳಿದ್ರೆ ಆಗಲಿಮ್ಮ ಅಂಥೇಳಿ ಒಪ್ಕೊಂಡು ನಾನು ಜಗನ್ನಾಥಪುರಿಯಲ್ಲಿ ಇರ್ತೀನಿ ಅಂಥೇಳಿ ಹೇಳಿದನಂತೆ. ಇದು ಒಂದು ತರಹ ಮನಸ್ಸಿನಲ್ಲಿ ಇದಾಯಿತು. ಒಂದು ಎಷ್ಟೇ ಆಶೀರ್ವಾದ ಮಾಡಿದ್ರು ಕೂಡ ತಾಯಿಗೆ ಬೇಸರ ಇದ್ದೇ ಇರುತ್ತೆ. ಆ ಹೆಂಡ್ತಿನ ಜೊತೆಲಿ ಬಂದರು, ಅವರು ಗೊಡೋ ಅಂತ ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವರು ವಿವಾಹವಾಗಿ ತುಂಬ ಏನು ಸಮಯ ಆಗಿರಲಿಲ್ಲ, ಹತ್ತಿರದಲ್ಲೇ ಇವರು ಸನಿಹ ತೊಗೊಂಡ್ಬಿಟ್ರು. ಹಾಗಾಗಿ ನೋಡಿ, ಎರಡು ಸಂದರ್ಭದಲ್ಲೂ ಜೊತೆಯಲ್ಲಿ ಗೃಹಸ್ಥ ಧರ್ಮವನ್ನು ಪಾಲಿಸೋಕ್ಕೆ ತುಂಬ ವಿಶೇಷವಾಗಿ ಮಾಡೋಕ್ಕಾಗಲಿಲ್ಲ. ಇದು ಆಗಿತ್ತು ಹಾಗೆ. ಆದರೆ ಇಬ್ಬರಿಗೂ ಕೂಡ ಇವರ ಅಗಲಿಕೆ ತುಂಬ ಫೀಲ್ ಆಗಲಿಲ್ಲ ಅಂತ, ಅಷ್ಟಾಗಿ ಫೀಲ್ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಅಧ್ಯಾತ್ಮದಲ್ಲಿ ತುಂಬ ಒಂಥರ ಮುಂದುವರೆದವರಾಗಿದ್ದರು. ಹೆಂಡತಿ ಒಂದರಾಗಿ ಅವ್ರ ಪಾಡಿಗೆ ಅವರು ಸಾಧನಾಪರರಾಗಿ ಸಾಧನೆ ಮಾಡ್ಕೋತಾ ಬಂದರು. ಆದರೆ ಮನಸ್ಸಲ್ಲಿ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ತುಂಬ ಅದೆಲ್ಲ ಇದು ಬಿದ್ದು ಹೋಗಿದ್ದಾರೆ ಅನ್ನೋ ಹಾಗೇನಿಲ್ಲ. ಅದು ಒಂದು. ಎರಡನೇದು, ಇವರು ತಾಯಿಗೂ ಒಂದು ತರಹ ತುಂಬ ಬೇಸರ ಆಯಿತು. ತಾಯಿ ಕರುಳು ಎಷ್ಟಾದರೂ ಕಷ್ಟ. ಆದರೆ ಅವ್ರಿಗೇನಾಯಿತು ಅಂತ ಹೇಳಿದ್ರೆ, ನಿತ್ಯವೂ ಕೂಡ ಅಡುಗೆ ಎಲ್ಲ ಮಾಡಿದ ಮೇಲೆ ಅದನ್ನು ನೈವೇದ್ಯ ಅಂತ ಭಗವಂತ ಸಮರ್ಪಣೆ ಮಾಡ್ತಾರೆ, ಅದರ ಪ್ರಸಾದ ಸ್ವೀಕರಿಸ್ತಾರೆ. ಮಾಡಿ ನೈವೇದ್ಯ ಅಂತ ಬಂದು ಇಡೋವಾಗ ಅವ್ರಿಗೆ ತುಂಬ ಅನಿಸೋದಂತೆ, ಅಯ್ಯೋ ಮಗ ಇದ್ದಿದ್ರೆ ಎಷ್ಟು ಪ್ರೀತಿಯಿಂದ ಸಂತೋಷವಾಗಿ ಸ್ವೀಕರಿಸ್ತಾ ಇದ್ದ ಅಂಥೇಳಿ ತುಂಬ ಸಂತೋಷಪಟ್ಟು ಅದನ್ನು ಜ್ಞಾಪಿಸ್ಕೊಂಡು ಅವನು ಇಲ್ವಲ್ಲ ಈಗ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ದ ಅಂತ ಹೇಳ್ಕೊಂಡು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದು ತಾರಾಗೆ ಬಂದ್ಬಿಡ್ತು ಅವನಿಗೆ ಸಮರ್ಪಣೆ ಮಾಡುವಾಗ. ಸರಿ, ಅದನ್ನು ಇಡ್ತಾರೆ. ಇಟ್ಬಿಟ್ಟು ಒಳಗಡೆ ಹೋಗಿ ಬರ್ತಾರೆ. ಬಂದು ನೋಡಿದ್ರೆ ಖಾಲಿಯಾಗಿದೆ ತಟ್ಟೆ, ಅಲ್ಲಿ ಏನು ಇಲ್ಲವೇ ಇಲ್ಲ. ಇವ್ರಿಗೆ ಆಶ್ಚರ್ಯ, ನಾನು ಇಟ್ಬಿಟ್ಟು ಹೋದ್ನಲ್ಲ, ಏನಾಯಿತು ಅಂತ. ಅವರಿಗೆ ಆಶ್ಚರ್ಯದಲ್ಲಿ ಏನು ಮಾಡೋದಂದ್ರೆ ಅವರಿಗೆ ಒಂದೊಂದು ತಾಟು, ನಾನು ಏನು ಮಾಡಲೇ ಇಲ್ವಾ, ಬರೀ ಖಾಲಿ ತಟ್ಟೆ ಏನಾದರೂ ಇಟ್ಬಿಟ್ನಾ ಅಂತ ಭ್ರಮೆ ಅವರಿಗೆ. ನಾನು ಆ ಅಡುಗೆ ಎಲ್ಲ ಮಾಡಿ ತಂದಿಟ್ಟೆ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಇಡಲಿಲ್ಲ ಅಂತ ಕಾಣುತ್ತೆ. ಇಟ್ಟಿದ್ರೆ ಹೆಂಗೆ ಖಾಲಿ ಆಗತ್ತೆ? ಅದು ನಾನು ಖಾಲಿ ತಟ್ಟೆ ಇಟ್ಬಿಟ್ನಾ? ಏನಪ್ಪ, ನಾನು ಮೋಸ ಮಾಡ್ಬೋದಾ, ತಪ್ಪು ಮಾಡ್ಬೋದಾ, ಎಂಥ ಕೆಲಸ ಹೋಗೋಯ್ತು, ಭಗವಂತ ಕಾಪಾಡಬೇಕಪ್ಪ, ಕ್ಷಮಿಸ್ಬೇಕಪ್ಪ ಅಂತೇಳಿ ಮತ್ತೆ ಹೋಗಿ ಅಡುಗೆ ಮಾಡ್ಕೊಂಬಂದರು. ಬಂದು ಮತ್ತೆ ಇಡ್ತಾರೆ. ಇಟ್ಟು ಒಳಗಡೆ ಹೋಗೋಟ್ರೆ ಇಲ್ಲಿ ಖಾಲಿ ಆಗಿಬಿಡುತ್ತೆ. ಇವ್ರಿಗೆ ಆಶ್ಚರ್ಯ, ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಹಿಂದೆ ಆಗಿತ್ತು, ನಿಮ್ಗೆ ಜ್ಞಾಪಕ ಇರ್ಬೋದು, ಹೋದ್ಸಲ ಹೇಳುವಾಗ ಬ್ರಾಹ್ಮಣ ಯಾತ್ರಿಕರು ಬಂದಾಗ ಹಾಗೆ ಇಟ್ಟಾಗ ಇವರು ಅವಾಗ ಫಿಸಿಕಲ್ಲಾಗಿ ಬಂದರು, ನಿಮಾಯಿ ಪಂಡಿತರು ಬಂದು ತಗೊಂಡೆಲ್ಲ ತಿಂದರು. ನೀವು ಭಕ್ತಿಯಿಂದ ಕೊಟ್ಟು ನಾನು ತಗೊಂಡೆ ಅಂಥೇಳಿ ಹೇಳಿದ್ರಲ್ಲ, ಅದು ಇವ್ರ ಜ್ಞಾಪಕ ಇರಲಿಲ್ಲೋ ಏನೋ ಗೊತ್ತಿಲ್ಲ. ಅದನ್ನು ಜ್ಞಾಪಿಸ್ಕೊಳ್ಳಿಲ್ಲ, ಅವರು ಬಿಟ್ಬಿಟ್ಟಿದ್ದಾರೆ, ಎಲ್ಲೋ ಮರ್ತು ಹೋಗಿರಬೇಕು. ಹೀಗಿರುವಾಗ ಸ್ವಲ್ಪ ದಿವಸ ಆದಮೇಲೆ ಇವರು ಚೈತನ್ಯ ಮಹಾಪ್ರಭುಗಳು ಒಂದು ಪತ್ರ ಬರೆದ್ರಂತೆ. ಪತ್ರ ಬರೆದಾಗ ಇವರಿಗೆ ತಾಯಿಗೆ ಕಳಿಸ್ಕೊಟ್ಟಿದ್ದಾರೆ, ನೀನು ಪ್ರೀತಿಯಿಂದ ಸಮರ್ಪಣೆ ಮಾಡಿದೆಯಲ್ಲ, ನನ್ನ ನೆನೆಸ್ಕೊಂಡು ನೀನು ಇದು ನೈವೇದ್ಯಕ್ಕೆ ಇಟ್ಟಿಯಲ್ಲ, ಭಗವಂತನಿಗೆ ಇಟ್ಟಿಯಲ್ಲ, ಅದು ನಾನು ತಗೊಂಡೆ, ತುಂಬ ಸಂತೋಷಪಟ್ಟೆ ಅಂಥೇಳಿ ಒಂದು ಪತ್ರ ಬರೆದ್ರಂತೆ. ನಿನಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನನಗೆ ನಾನು ಸ್ವೀಕರಿಸ್ತೆ ಅದನ್ನು. ನೀನು ಯಾವಾಗ ಆ ತರಹ ನೆನೆಸ್ಕೊಂಡು ಪ್ರೀತಿಯಿಂದ ಕೊಡ್ತೀಯೋ ಅವಾಗೆಲ್ಲ ನಾನು ತಗೋತೀನಿ, ನೀನೇನು ಯೋಚನೆ ಮಾಡಬೇಡ ಅಮ್ಮ ಅಂತ ಒಂದು ಕಾಗದ ಬರೆದ್ರಂತೆ. ಬರೆದು ಇವ್ರಿಗೆ ತುಂಬ ಖುಷಿ ಆಯಿತು. ಅವತ್ತಿಂದ ಇವರಿಗೆ ನನ್ನ ಜೊತೆಲೇ ಇದ್ದಾನೆ, ಅವನ ಜೊತೆಲೇ ಇದ್ದಾನೆ, ಬಿಟ್ಟು ಹೋಗಿಲ್ಲ ಅನ್ನೋ ಹಾಗೆ ಒಂದು ಅಗಲಿಕೆ ಅಷ್ಟು ಅವ್ರಿಗೆ ಫೀಲ್ ಆಗಲಿಲ್ಲ ಅಂತ ಒಂದು. ಅಂದರೆ ಆ ತರಹ ತುಂಬ ಬೇಡ್ಕೊಂಡವರಿಗೆ ಜೊತೆಲೇ ಇರೋ ಅಂಥ ಒಂದು ಇದು ಒಂಥರ ಪವಾಡ ತರಹ ಆಗಿರ್ಬೋದು. ಫಿಸಿಕಲ್ಲಾಗಿ ಪದಾರ್ಥ ಹೇಗೆ ಖಾಲಿ ಆಗುತ್ತೆ ಅಂತ ನಾವು ಕೇಳ್ಬೋದು, ಆದರೆ ಏನೋ ಒಂದು ಮಿರಾಕಲ್ ಅದು, ನಾವು ಅದೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಹಾಗೆ ಮಾಡಿದ್ರು, ಆ ಥರ ಒಂದು ಶಕ್ತಿ ಅವ್ರಿಗಿತ್ತು ಅನ್ನೋದನ್ನು ಇದರ ಮೂಲಕ ಗಮನಿಸ್ತೀವಿ ನಾವು.
ಒಂದು ನಿಮಿಷ ಎಲ್ಲ ಇವರು ತಾಯಿಗೆ ಮಾತು ಕೊಟ್ಟಂತೆ ಜಗನ್ನಾಥಪುರಿಗೆ ಹೋಗಬೇಕು ಅಂಥೇಳಿ ಹೊರಡ್ತಾರೆ. ಹೊರಡುವಾಗ ದಾರಿ ಬೇರೆ ಬೇರೆ ಅದನ್ನು ತುಂಬ ಅವರ ಬಯೋಗ್ರಾಫರ್ಸ್ ತುಂಬ ಡೀಟೇಲಾಗಿ ಬರೀತಾರೆ. ಇವರು ಹೋಗುವಾಗ ಎಲ್ಲೆಲ್ಲಿ ಹೋದರು, ಹೇಗೆ ಹೋದರು ಅಂತ. ಒಂದಷ್ಟು ದೂರ ಇವರು ಹೋಗುವಾಗ ಬೋಟ್ನಲ್ಲಿ ಹೋಗ್ತಾರೆ, ಹೋಗಿ ಹುಗ್ಲಿಯನ್ನು ಕ್ರಾಸ್ ಮಾಡ್ತಾರೆ. ಇಲ್ಲಿ ಇದು ಮುಖ್ಯವಾಗಿ ಹರಿಯೋದು ಹುಗ್ಲಿ ನದಿ, ಜಲಂಧಿ ಅಂತ ಒಂದಿದೆ. ಎರಡೂ ಕೂಡ ಸಂಗಮವಾಗೋ ಜಾಗ ಮಾಯಾಪುರ ಅಂತ, ಅಲ್ಲೇ ಇವರ ಜನ್ಮಸ್ಥಳ ಅದಾಗುತ್ತೆ. ಹುಗ್ಲಿನ ಕ್ರಾಸ್ ಮಾಡಿ ಹೋಗ್ಬೇಕು ಎಷ್ಟೋ ಸಲ, ತುಂಬ ದೊಡ್ಡದಾಗಿ ಹರಿತಾ ಇದೆಯಲ್ಲ, ಕಲ್ಕತ್ತಾದಲ್ಲೂ ನೋಡ್ತೀವಲ್ಲ ನಾವು, ಅದೇ ಹುಗ್ಲಿ ನದಿ. ಆಮೇಲೆ ಮುಂದಕ್ಕೆ ಹೋಗಿ ಸಮುದ್ರ ಸೇರ್ಕೊಳ್ಳುತ್ತೆ. ಅದನ್ನು ಬೋಟಲ್ಲಿ ಸ್ವಲ್ಪ ದೂರ ಹೋಗ್ತಾರೆ. ಆಮೇಲೆ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ನಡ್ಕೊಂಡು ಹೋಗುವಾಗ ಅಲ್ಲಿ ಬಾಲಸೊರೆ, ಕಟಕ್ಕು ಅದೆಲ್ಲ ಮುಗಿಸ್ಕೊಂಡು ಪುರಿಗೆ ಬಂದು ಸೇರ್ತಾರೆ ಅಂತ ಅದೆಲ್ಲ ಡೀಟೇಲಾಗಿ ಡಿಸ್ಕ್ರೈಬ್ ಮಾಡ್ತಾರೆ. ಅಷ್ಟು ವಿಸ್ತಾರಕ್ಕೆ ನಾವು ಹೋಗೋದು ಬೇಡ. ಅಲ್ಲಿ ಹೋದ ಮೇಲೆ ಪುರಿಗೆ ಹೋಗಿ ಆ ಜಗನ್ನಾಥಪುರಿಯಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಹೋಗಿ ಆ ದೇವತಾ ಮೂರ್ತಿಗಳನ್ನು ದರ್ಶನ ಮಾಡಿದಾಗ ಏನೋ ಪರವಶರಾಗ್ಬಿಡ್ತಾರೆ ಅವರು. ಎಷ್ಟು ಮೇಲೆ ಎಳೆದು ಬಿಟ್ಟು ಹಾಗೇ ಪರವಶರಾಗಿ ಮೈ ಮರೆತು ಬಿದ್ದೇ ಬಿಡ್ತಾರೆ ಕೆಳಗಡೆ. ಮೈ ಮರೆತು ಬಿಡ್ತಾರೆ. ಬಿದ್ದಾಗ ಇವರು ಅಲ್ಲಿರೋ ಸುತ್ತಮುತ್ತಲ ಇರೋರು ನೋಡ್ತಾರೆ. ಅವ್ರಿಗೇನು ಗೊತ್ತಾಗಲ್ಲ. ಸುಮ್ಮನೆ ಒಬ್ರು ಬರ್ತಾರೆ, ಸನ್ಯಾಸಿ ಬರ್ತಾರೆ, ಬಂದುಬಿಟ್ಟು ಈಗ ಬಿದ್ದೋಗ್ತಾರಲ್ಲ, ಹೀಗೆ ಏನು ಮಾಡೋದು ಅನ್ನೋದು ಗೊತ್ತಾಗದೆ ಅವ್ರು ಇದು ಮಾಡ್ತಿರ್ತಾರೆ. ಅವರು ಚೀಫ್ ಪ್ರೀಸ್ಟ್ ಒಬ್ರು ಇದ್ದಾರೆ. ಚೀಫ್ ಪ್ರೀಸ್ಟ್ ಅಂತ ಹೇಳಿದ್ರೆ ಸಾರ್ವಭೌಮ ಭಟ್ಟಾಚಾರ್ಯ ಅಂತ ಹೆಸರು ಅವರಿಗೆ. ಅವರು ಚೀಫ್ ಪ್ರೀಸ್ಟ್ ಅಂದರೆ ಪ್ರಧಾನ ಅರ್ಚಕರು ಅಂತ. ಪ್ರಧಾನ ಅರ್ಚಕರಷ್ಟೇ ಅಲ್ಲ, ಪಂಡಿತರು, ಮಹಾಪಂಡಿತರು ಅವರು, ಉದ್ಧಮ ಪಂಡಿತರು ಅವರು, ನೈಯಾಯಿಕರು ಅಂತ ಹೇಳಿದ್ರೆ ಆ ಸುತ್ತಮುತ್ತ ಇದರಲ್ಲಿ ಪ್ರದೇಶದಲ್ಲಿ ಅವರೇನೇ ನಂಬರ್ 1 ಅಂತ. ಅಷ್ಟರ ಮಟ್ಟಿಗೆ ಅವ್ರು ಓದದೇ ಇರೋ ಪುಸ್ತಕಗಳೇ ಇಲ್ಲ, ಅಷ್ಟರ ಮಟ್ಟಿಗೆ ತುಂಬ ಎರುಡೈಟ್ ಸ್ಕಾಲರ್ ಅಂತಾರಲ್ಲ ಹಾಗೆ ತುಂಬ ಇದಾಗಿರ್ತಾರೆ ಅಂಥವರು. ಅವ್ರಿಗೆ ಹೋಗಿ ರಿಪೋರ್ಟ್ ಮಾಡ್ತಾರೆ, ಹೀಗಾಗ್ಬಿಟ್ಟಿದೆ ಬಿದ್ದರೆ ಅಂತ. ಅವ್ರು ಬಂದು ನೋಡ್ತಾರೆ. ನೋಡಿದಾಗ ಎಲ್ಲ ಪರೀಕ್ಷೆ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಈ ಏನೋ ಫೇಕ್ ಆಗಿರ್ಬೋದೋ ಏನೋ ಅಂತ. ಸುಮ್ಮನೆ ಗಮನಿಸಿದಾಗ ಅವ್ರಿಗೆ ಹಾಗಲ್ಲ, ಏನೋ ಒಂದು ವಿಷಯ ಇರಬಹುದು ಇಲ್ಲಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನಮ್ಮ ಮನೆಗೆ ಕರ್ಕೊಂಬಂದ್ಬಿಡಿ, ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಎತ್ಕೊಂಬರ್ಬೇಕಷ್ಟೆ. ಕರ್ಕೊಂಬನ್ನಿ, ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಅವ್ರನ್ನ ಬಿಟ್ಟ ಮೇಲೆ ಅವ್ರನ್ನ ಮಲಗೇ ಇದ್ದಾರೆ. ಅವ್ರು ನೋಡ್ತಾರೆ. ನೋಡಿಬಿಟ್ಟು ಅವರು ಹೊಟ್ಟೆ ಭಾಗದಲ್ಲೆಲ್ಲ ಗಮನಿಸ್ತಾರೆ. ಅವರು ಟೆಸ್ಟ್ ಮಾಡೋ ಕ್ರಮ ನೋಡಿ. ಹೊಟ್ಟೆ ಭಾಗದಲ್ಲಿ ನೋಡ್ತಾರೆ, ಅಂದರೆ ಉಸಿರಾಟ ಹೇಗಿದೆ ಅಂತ, ಅಬ್ಡಾಮಿನಲ್ ಬ್ರೀತಿಂಗು ಅದನ್ನು ನೋಡ್ತಾರೆ. ಅಲ್ಲಿ ಏನೂ ಕಾಣಲ್ಲ, ಮೂಮೆಂಟೇ ಇಲ್ಲ. ಆಮೇಲೆ ಸರಿ ಮೂಗು ಹತ್ತಿರ ನೋಡ್ತಾರೆ, ಅಲ್ಲೇನಾದರೂ ಇದಿದೆಯಾ ಅಂತ, ಉಸಿರಾಟ ಇದೆಯಾ ಅಂತ. ಅಲ್ಲೂ ಉಸಿರಾಟ ಕಾಣಲ್ಲ. ಆದರೆ ತುಂಬ ಮೈಲ್ಡ್ ಉಸಿರಾಟ ಇದ್ದರೆ ಗೊತ್ತಾಗಲ್ವೇನೋ ಅಂಥೇಳಿ ಒಂದು ಸಣ್ಣ ಕಾಟನ್ ಫೈಬರ್ ತಗೊಂಡು ಅದನ್ನು ಮುಡ್ತಾರೆ. ಇದನ್ನು ನಮ್ಮ ಶ್ರೀರಂಗ ಮಹಾಗುರುಗಳು ಮಾಡ್ತಾ ಇದ್ದರು. ಅದನ್ನು ಟೆಸ್ಟ್ ಮಾಡೋಕ್ಕೆ ಸಣ್ಣ ಕಾಟನ್ ಫೈಬರ್ ಇಟ್ಕೊಂಡು ನೋಡಿಬಿಟ್ಟು ಅದು ಉಸಿರಾಡ್ತಾ ಇದ್ದರೆ ಅಲ್ಲಾಡ್ತಾ ಇರುತ್ತೆ ಬಲಗಡೆ ಎಡಗಡೆಗೆ ಅಂತ. ಅದನ್ನು ಕಂಡುಹಿಡಿಯೋರು ಯಾವ ಹೊಳ್ಳೆಯಲ್ಲಿ ಉಸಿರಾಡ್ತಾ ಇದ್ದಾರೆ ಅಂತ ನೋಡೋಕ್ಕೋಸ್ಕರ ಮಾಡ್ತಾಯಿದ್ರು. ಅದನ್ನು ಜ್ಞಾಪಕ ಬಂತು ನನಗೆ. ಹಾಗೆ ಅವರು ಇದನ್ನು ಟೆಕ್ನಿಕ್ ತಿಳ್ಕೊಂಡಿದ್ರು ಆ ಕಾಲದಲ್ಲಿ. ಅವರನ್ನು ಮಾಡಿದಾಗ ಅದು ಕೂಡ ಅಲ್ಲಾಡ್ತಾ ಇಲ್ಲ, ಅಲ್ಲೂ ಉಸಿರಾಟ ಇಲ್ಲ ಅನ್ನೋದು ಗೊತ್ತಾಯಿತು. ಆಮೇಲೆ ನಾಡಿ ಬಡ್ತಾ ಇದೆಯಾ ಅಂತ ಇದೆಲ್ಲ ತಿಳ್ಕೊಂಡಿದ್ದವರು ಅವರು. ಸಾರ್ವಭೌಮ ಭಟ್ಟಾಚಾರ್ಯ ಅನ್ನೋರು ಇದೆಲ್ಲ ತಿಳ್ಕೊಂಡಿದ್ದವರು. ಅವರು ಇದನ್ನು ನೋಡಿದ್ರೆ ನಾಡಿ ಎಲ್ಲ ಬಡಿತಾ ನೋಡಿದ್ರಂತೆ. ಅದರಲ್ಲೂ ಬಡಿತಾ ಜಾಸ್ತಿ ಕಾಣ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ಗೊತ್ತಾಯಿತು, ಓಹೋ ಇವರು ತುಂಬ ಅಸಾಧಾರಣವಾದ ಮನುಷ್ಯರು, ಸನ್ಯಾಸಿಗಳು, ಇವರು ಸಾಧಾರಣವಲ್ಲ ಇದು ಅಂತ ಹೇಳ್ಬಿಟ್ಟು. ಮೊದಲು ಫೇಕ್ ಆಗಿರಬಹುದಾ ಅದು ಇದು ಅಂತ ಆ ಥರದ್ದೆಲ್ಲ ಇಲ್ಲ ನಿಜವಾಗಲೂ. ಆದರೆ ಒಂದು ಪದ ಬಳಸಬೇಕಾಗಿತ್ತು, ಅವ್ರು ಬಳಸಲಿಲ್ಲ. ಸಮಾಧಿ ಸ್ಥಿತಿಯಲ್ಲಿ ಇರೋರು ಅಂತ ಹೇಳಬೇಕಾಗಿತ್ತು, ಭಾವ ಸಮಾಧಿ ಅಂತ. ಆ ಪದ ಅವ್ರು ಬಳಸ್ದಂಗೆ ಕಾಣಲಿಲ್ಲ. ಯಾಕೆಂದರೆ ಬುಕ್ಸಲ್ಲ ಆ ಥರ ರೆಫರೆನ್ಸ್ ಆ ಪದ ಕಾಣಲಿಲ್ಲ. ಹಾಗಾಗಿ ಅವ್ರು ಏನು ಅಂದ್ಕೊಂಡೋ ಗೊತ್ತಿಲ್ಲ. ಆದರೆ ತುಂಬ ವಿಶೇಷವಾದ ಸ್ಥಿತಿ ಅನ್ನೋದನ್ನು ಹೇಳ್ತಾರೆ ಅವರು, ಹಾಗಿದ್ದರು ಅಂತ. ಆಮೇಲೆ ಸರಿ ಆ ಸ್ಥಿತಿಗೆ ಹೋಗಿದ್ದಾರೆ, ಮತ್ತು ಅವ್ರು ವಾಪಸ್ ತರೋದು ಹೇಗೆ ಅಂತ ಅದು ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಕಾಣುತ್ತೆ. ಅದಕ್ಕೇನೋ ಪ್ರಯತ್ನ ಪಡಬೇಕು ಅಂತ ಮಾಡ್ತಾ ಇರೋವಾಗ ಇವರು ಶಿಷ್ಯರುಗಳು ಕೆಲವಿದ್ದರು. ಅವ್ರಿಗೆ ಗೊತ್ತಿತ್ತು ಏನೇ ಇಲ್ಲ, ಇದನ್ನು ಕೃಷ್ಣ ನಾಮ ಸಂಕೀರ್ತನೆ ಮಾಡಿದ್ರೆ ಆಗತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ಶಿಷ್ಯರುಗಳಿಗೆ ಕೆಲವರಿಗೆ.
ಜೊತೆಲಿ ಬಂದವ್ರಿಗೆ ಒಬ್ಬೊಬ್ಬರು ಗೊತ್ತಿದ್ದು ಅದನ್ನು ಹೇಳೋಕ್ಕೆ ಶುರು ಮಾಡೋ ಸ್ವಲ್ಪ ಆಗಿ ಮುಖ ಎಲ್ಲ ಅರಳ್ತಾ ಬಂದಾಗ ಅವರು ಪ್ರಜ್ಞೆ ಬಂತು ಅಂಥೇಳಿ ಹೇಳ್ತಾರೆ. ಅದನ್ನು ನೋಡ್ಬಿಟ್ಟು ಇವರಿಗೆ ಸಾರ್ವಭೌಮರಿಗೆ ಆಶ್ಚರ್ಯವಾಗ್ಬಿಟ್ಟಿದೆ, ಏನು ಹೀಗೂ ಉಂಟೆ ಅಂತ. ಒಂಥರ ಉನ್ನತವಾದ ಸ್ಥಿತಿಗೆ ಎಕ್ಸ್ಟಸಿಗೆ ಹೋಗ್ಬಿಟ್ಟಿದ್ದಾರೆ. ಅದನ್ನು ಕೃಷ್ಣನಾಮ ಸ್ಮರಣೆ ಮಾಡಿದಾಗ ಹಾಗೇ ಹೊರಗಡೆ ಬರ್ತಾರಲ್ಲ, ಎಷ್ಟು ಸುಲಭವಾಗಿ ಹೊರಗಡೆ ಬರ್ತಾರೆ. ಅವರು ಆ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಮುಖ ಎಲ್ಲ ತುಂಬ ಪ್ರಕಾಶಮಯವಾಗಿತ್ತಂತೆ. ಹೋಗ್ಬಿಟ್ಟಿದ್ದಾರೆ ಅನ್ನೋ ತರಹ ಫೀಲಿಂಗ್ ಬರಲಿಲ್ಲ ಅವರಿಗೆ, ಪ್ರಕಾಶಮಯವಾಗಿತ್ತು ಮುಖ. ಅದರಿಂದ ಅದನ್ನು ನೋಡಿ ಅವರು ಸಂತೋಷಪಟ್ಟಿದ್ದಾರೆ, ಎಂಥ ಒಂದು ಕಳೆ ಅಂತ. ಆಯಿತು, ಇದೆಲ್ಲ ಆದಮೇಲೆ ನಾರ್ಮಲ್ ಬಂದರು, ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು, ದರ್ಶನ ಎಲ್ಲ ಮಾಡಿಸ್ತಾರೆ, ಎಲ್ಲ ಆಯಿತು, ಬಂದರು. ಬಂದ ಮೇಲೆ ಇವರು ಯಾರು ಸನ್ಯಾಸಿಗಳು ಅಂತ ಅವ್ರಿಗೇನು ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಪರಿಚಯ ಮಾಡಿಕೊಡ್ಬೇಕು. ಅದಕ್ಕೆ ಆ ಸಾರ್ವಭೌಮ ಭಟ್ಟಾಚಾರ್ಯ ಇರ್ತಾರಲ್ಲ, ಅವರ ಬ್ರದರ್ ಇಲ್ಲ, ಅಂದರೆ ಭಾವ ಆಗಿರ್ಬೋದು ಅಥವಾ ಭಾವ ಮೈದನ ಆಗಿರ್ಬೋದು, ಇಬ್ಬರಲ್ಲಿ ಒಂದು ಬ್ರದರ್ ಇಲ್ಲ ಅಂತಿರುತ್ತೆ. ಅವ್ರೇನು ಮಾಡೋರು, ಗೋಪಿನಾಥ ಪಂಡಿತರು ಅಂತ. ಅವರೇನು ಮಾಡ್ತಾರೆ, ಇವರ ಬಗ್ಗೆ ಅವರಿಗೆ ಪರಿಚಯ ಆಯಿತು, ನಾದಿಯಾದಲ್ಲಿದ್ದವರು. ವಾಸ್ತವವಾಗಿ ಈ ಸಾರ್ವಭೌಮ ಭಟ್ಟಾಚಾರ್ಯರು ಕೂಡ ನಾದಿಯಾದಲ್ಲೇ ಇದ್ದವರು. ನಾಡಿಯಾದಲ್ಲಿ ಇದ್ದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಲ್ಲಿ ನೈಯಾಯಿಕರ ಒಂದು ಕ್ಷೇತ್ರ ತಾನೇ ಅದು ಇದ್ರು. ಅಲ್ಲಿಂದ ಇವರು ಪುರಿಗೆ ಬಂದ್ಬಿಟ್ಟಿದ್ದಾರೆ, ಜಗನ್ನಾಥಪುರಿಗೆ ಬಂದ್ಬಿಟ್ಟಿದ್ದಾರೆ. ಯಾವಾಗ ಬಂದಿದ್ದು ಅಂತ ಹೇಳಿದ್ರೆ, ಈ ನಿಮಾಯಿ ಪಂಡಿತರು ಹುಟ್ಟಕ್ಕೆ ಮುಂಚೆನೇ ಬಂದ್ಬಿಟ್ಟಿದ್ದಾರೆ. ಅಂದರೆ ಅಷ್ಟು ದೊಡ್ಡವರವರು ಬಂದು ಇಲ್ಲಿ ಒಂದು ಸ್ಥಾನವನ್ನು ಗಳಿಸಿ ಚೀಫ್ ಪ್ರೀಸ್ಟ್ ಆಗಿ ಎಲ್ಲ ಆಗಿದ್ದಾರೆ, ಪ್ರಧಾನ ಅರ್ಚಕರಾಗಿ ಎಲ್ಲ ಆಗಿದ್ದಾರೆ ಅಂತ ಒಂದು ಇದು. ಅವರಿಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ ಇವರ ಪರಿಚಯ ಹಿಂದೆ ಏನೇನಾಗಿದ್ರು ಅಂತೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇವ್ರು ನೋಡ್ತಾ ಇದ್ದಾರೆ, ಅವ್ರನ್ನ ನೋಡಿ ಎಂಥ ವ್ಯಕ್ತಿಪ್ಪ ಇವರು, ಮುಖ ಎಷ್ಟು ಪ್ರಸನ್ನವಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರನಾಗಿದ್ದಾನೆ ಇವನು ಅಂತ. ಅಂದರೆ ಮುಖದಲ್ಲಿ ಒಂದು ಕಳೆ ಇದೆಯಲ್ಲ, ಕಳೆ ಮತ್ತು ಸೌಂದರ್ಯ, ಒಂದು ಹ್ಯಾಂಡ್ಸಮ್ನೆಸ್ ಅಂತ ಹೇಳ್ತಾರೆ, ಅದೊಂದು ಸೌಂದರ್ಯ, ಒಂಥರ ಆಕರ್ಷಕವಾದ ಒಂದು ಮುಖಮುದ್ರೆ. ಅದನ್ನು ನೋಡಿ ತುಂಬ ಸಂತೋಷ ಪಡೋದು. ಎಷ್ಟು ಮಟ್ಟಿಗೆ ಅವರು ಆಶ್ಚರ್ಯಪಟ್ಟರು ಅಂತ ಹೇಳಿದ್ರೆ, ಇಂಥ ಒಂದು ಮುಖಮುದ್ರೆಯಲ್ಲಿ, ಸೌಂದರ್ಯದಲ್ಲಿ ಇವು ಸನ್ಯಾಸ ಧರ್ಮವನ್ನು ಪಾಲನೆ ಮಾಡೋಕ್ಕಾಗತ್ತಾ ಅನ್ನೋ ಹಾಗೆ ಡೌಟ್ ಬಂದ್ಬಿಡುತ್ತೆ ಅವ್ರಿಗೆ ಅಂತ. ಅದನ್ನು ಗೋಪಿನಾಥ್ ಪಂಡಿತರ ಹತ್ರ ಚರ್ಚೆ ಮಾಡಿದ್ರೆ ತುಂಬ ಹೊತ್ತು ಚರ್ಚೆ ಮಾಡಿದ್ರುತ್ತೆ. ಆ ಡೀಟೇಲ್ಸ್ ಎಲ್ಲ ಬೇಡ. ಕೊನೆಗೆ ಕನ್ವಿನ್ಸ್ ಆದರು, ಇಲ್ಲ ತುಂಬ ವಿಶೇಷವಾದ ಪ್ರಕೃತಿ ಇವರು ಅನ್ನೋದು ಗೊತ್ತಾಯಿತು. ಅಷ್ಟಾದ ಮೇಲೆ ಸಮಯ 5 ನಿಮಿಷ ಅದಾದಮೇಲೆ ಸರಿ, ಇವರು ಪರಿಚಯ ಆಯಿತು, ಎಲ್ಲ ಆಯಿತು. ಇವ್ರ ಬಗ್ಗೆ ತುಂಬ ವಿಶ್ವಾಸ ಬಂತು. ಆದರೆ ಒಂದೇ ಒಂದು ಪ್ರಾರ್ಥನೆ ಮಾಡಿದ್ರಂತೆ ಚೈತನ್ಯರ ಹತ್ರ. ಏನಪ್ಪ ಅಂತ ಹೇಳಿದ್ರೆ, ತಾವು ಸನ್ಯಾಸಿಗಳಾಗಿದ್ದೀರಾ, ಸನ್ಯಾಸಿಗಳಾದ ಮೇಲೆ ವೇದಾಂತ ಶಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ವೇದಾಂತ ಶಾಸ್ತ್ರವನ್ನು ಶ್ರವಣ ಮಾಡೋದೇ ಮುಖ್ಯವಾದ ಕೆಲಸ ಸನ್ಯಾಸಿಗಳಿಗೆ. ಅದನ್ನು ತಾವು ಪಾಲನೆ ಮಾಡಬೇಕು. ಅದರಿಂದ ವೇದಾಂತ ಶಾಸ್ತ್ರವನ್ನು, ವೇದಾಂತ ಸೂತ್ರಗಳು, ಶಾಸ್ತ್ರಗಳು, ಉಪನಿಷತ್ತು ಇವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಒಬ್ಬ ದೊಡ್ಡ ಪಂಡಿತರ ಹತ್ರ ಹೋಗಿ ಕೂತ್ಕೊಂಡು ಕೇಳಬೇಕು. ಅದೇ ನಮ್ಮ ವಾಡಿಕೆ. ಅದೆಲ್ಲ ಇದು ಸನ್ಯಾಸಿಗಳೆಲ್ಲ ಹಾಗೆ ಮಾಡ್ತಾರೆ, ಹಾಗೆ ಮಾಡಬೇಕು. ತಮಗೆ ನಾನೇ ಹೇಳ್ಕೊಡ್ತೀನಿ ಅಂಥೇಳಿ ಆಫರ್ ಮಾಡಿಕೊಟ್ಟಿರುತ್ತೆ. ಇವರು ಮಹಾ ದೊಡ್ಡ ಪಂಡಿತರಲ್ವಾ ಅವರು, ಸಾರ್ವಭೌಮ ಭಟ್ಟಾಚಾರ್ಯರು ಅಂತ. ಅದು ನಾನು ಹೇಳ್ಕೊಡ್ತೀನಿ. ಇವರು ಕೂಡ ತುಂಬ ಸಂತೋಷವಾಗಿ ಆಗ್ಬೋದು, ಹೇಳ್ಕೊಡ್ಬೋದು. ಎಷ್ಟು ಉದಾರವಾದ ಮನಸ್ಸು ನಿಮಗೆ, ಎಷ್ಟು ಒಂದು ಕರುಣೆ ನನ್ನ ಮೇಲೆ, ನೀವು ಹೇಳ್ಕೊಡ್ತೀನಿ ಅಂತ ಹೇಳ್ತೀರ, ಆಗಲಿ ನಾನು ಕೇಳ್ತೀನಿ, ಪಾಠ ಕೇಳ್ತೀನಿ ಅಂಥೇಳಿ ಇದು ಮಾಡಿದ್ರಂತೆ. ಸರಿ, ಏನು ಮಾಡಿದ್ರು, ಚೈತನ್ಯರಿಗೆ ಒಂದು ಎತ್ತರವಾದ ಒಂದು ಸ್ಥಾನವನ್ನು, ಪೀಠವನ್ನು ಹಾಕಿಬಿಟ್ಟು ತಾವು ಕೆಳಗಡೆ ಕೂತ್ಕೊಂಡಿರುತ್ತೆ, ನೆಲದ ಮೇಲೆ ಕೂತ್ಕೊಂಡಿರುತ್ತೆ ಭಟ್ಟಾಚಾರ್ಯರು. ಇಲ್ಲ ಕೆಳಗಡೆ ಕೂತ್ಕೋಬಾರ್ದು, ಪಾಠ ಹೇಳೋರು ಕೆಳಗಡೆ ಕೂತ್ಕೋಬಾರ್ದು, ಇಲ್ಲ ಸನ್ಯಾಸಿಗಳು ಕೊಡೋ ಗೌರವವನ್ನು ನಾನು ಕೊಡಬೇಕು, ಅದರಿಂದ ತಾವು ಎತ್ತರವಾದ ಸ್ಥಾನದಲ್ಲೇ ಇರಬೇಕು ಅಂಥೇಳಿ ಅವ್ರ ಮೇಲುಗಡೆ ಕೂರಿಸಿ ಇವರು ಪಾಠ ಮಾಡ್ತಿದ್ದಾರೆ. ವೇದಾಂತ ಸೂತ್ರಗಳ ಪಾಠ, ಬ್ರಹ್ಮಸೂತ್ರ ಪಾಠ ಮಾಡ್ತಾ ಇದ್ದಾರೆ. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, 7 ದಿವಸ ಮಾಡ್ತಾ ಇದ್ದಾರೆ. ಇವರು ಕೂಡ ಕೂತ್ಕೊಂಡು ಕೇಳ್ತಾ ಇದ್ದಾರೆ, ಪಾಠ ಕೇಳ್ತಾ ಇದ್ದಾರೆ. ಒಂದು ಮಾತಿಲ್ಲ, ಸೈಲೆಂಟಾಗಿ ಕೇಳ್ತಾ ಇದ್ದಾರೆ. ಯಾರು? ಚೈತನ್ಯರು. ಪಾಠ ಹೇಳ್ಕೊಡೋ ಭಟ್ಟಾಚಾರ್ಯರಿಗೆ ಆಶ್ಚರ್ಯವಾಗ್ತಿದೆ. ಏನಿದ್ದು ಸುಮ್ಮನೆ ಸೈಲೆಂಟಾಗಿ ಕೇಳ್ತಾ ಇದ್ದಾರಲ್ಲ, ಒಂದು ಪ್ರಶ್ನೆ ಕೇಳ್ತಿಲ್ಲ, ಒಂದು ಡೌಟ್ ಇಲ್ವಾ ಇವರಿಗೆ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಸರಿ, ನೋಡಿದ್ರು ನಾಳೆ ಕೇಳ್ಬೋದು, ನಾಡಿದ್ದು ಕೇಳ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಇವರು ಬಾಯೇ ಬಿಡ್ತಾ ಇಲ್ಲ, ಸುಮ್ಮನೆ ಕೇಳ್ಕೊಂಡು ಸೈಲೆಂಟಾಗಿ ಕೇಳ್ಕೊಂಡು, ಅದು ತುಂಬ ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ. ಎಲ್ಲ ಮುಗೀತು. 7 ದಿವಸ ಆಯಿತು. 8ನೇ ದಿವಸ ಬೆಳಗ್ಗೆ ತಡ್ಕೊಳಕ್ಕಾಗಲಿಲ್ಲ, ಕೇಳ್ಬಿಟ್ರಂತೆ. ಏನಿದ್ದು ನನಗೆ ಅರ್ಥವೇ ಆಗ್ತಾ ಇಲ್ಲ,
ನಾನು ಪಾಠ ಮಾಡ್ತಾ ಇದ್ದೀನಿ, ಇದು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಏನು ರಿಯಾಕ್ಷನೇ ಇಲ್ಲ ನಿನ್ನ ಕಡೆಯಿಂದ, ಒಂದು ಡೌಟು ಕೇಳ್ತಾ ಇಲ್ಲ, ಒಂದು ಪ್ರಶ್ನೆ ಕೇಳ್ತಾ ಇಲ್ಲ, ನಿಂಗೆ ಅರ್ಥವಾಗಿದೆಯೋ ಇಲ್ಲೋ ಅಂತ ಗೊತ್ತಾಗ್ತಾ ಇಲ್ಲ, ನನ್ನ ಪಾಠ ನನಗೆ ತಲೆಗೆ ಹೋಗ್ತಾ ಇದೆಯಾ ಇಲ್ವಾ, ಅರ್ಥವಾಗ್ತಾ ಇದೆಯಾ ಇಲ್ವಾ ನಂಗೆ ಗೊತ್ತಾಗ್ತಾ ಇಲ್ಲ, ಹೇಳು ಅಂತ ಹೇಳಿದ್ರಂತೆ. ಅವಾಗ ಅವರು ಒಂದು ಕ್ಷಣ ಆಯ್ತು ಹೇಳಿದ್ರಂತೆ, ಇಲ್ಲ ನಾನೊಬ್ಬ ಮುಟ್ಟಾಳ, ಈಗ ನಮ್ಮ ಗುರುಗಳು ಹಿಂದೆ ಹೇಳ್ಬಿಟ್ಟಿದ್ದಾರೆ ಮುಟ್ಟಾಳ ನೀನು ಅಂತ, ಆದ್ದರಿಂದ ನನಗೆ ಇದೆಲ್ಲ ಅರ್ಥವಾಗಲ್ಲ ಅಂತ ಹೇಳಿದ್ರಂತೆ. ಅರ್ಥವಾಗದೇ ಇದ್ರೆ ಪ್ರಶ್ನೆ ಕೇಳಬೇಕಲ್ಲ ನೀನು, ಏನು ಪ್ರಶ್ನೆನೂ ಕೇಳ್ತಾ ಇಲ್ಲ, ಎಲ್ಲಿ ಅರ್ಥವಾಗ್ತಿಲ್ಲೋ ಅದು ಕೇಳಬೇಕಲ್ಲ ಅಂತ ಹೇಳಿದ್ರಂತೆ. ಇಲ್ಲ ಹಾಗಲ್ಲ, ನನಗೆ ಅರ್ಥವಾಗದೇ ಇರೋ ಭಾಗ ಯಾವುದು ಅಂತ ಹೇಳಿದ್ರೆ ನೀವು ಒಂದು ವಿವರಣೆಗಳು ಕೊಡ್ತಾ ಇದ್ದೀರಲ್ಲ, ಅದು ಒಂದು ಕಿಂಚಿತ್ತು ನನಗೆ ಅರ್ಥವಾಗ್ತಾ ಇಲ್ಲ ನಿಮ್ಮ ವಿವರಣೆ ಅಂತ ಹೇಳಿದ್ರು. ಈ ವಿವರಣೆ ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬ್ರಹ್ಮಸೂತ್ರಕ್ಕೆ ಒಂದೊಂದು ಸೂತ್ರಕ್ಕೂ ತಗೊಂಡು ಸಾಮಾನ್ಯ ಅರ್ಥ ಹೇಳ್ಬಿಡೋದು, ಅರ್ಥ ಹೇಳಿಬಿಟ್ಟು ಅದರ ಮೇಲೆ ಶಾಂಕರ ಭಾಷ್ಯ ಇದೆಯಲ್ಲ, ಅದರ ಅದ್ವೈತ ಪರವಾಗಿ ಮಾಡೋ ಅಂಥ ಭಾಷ್ಯ, ಅದನ್ನು ವಿವರವನ್ನು ಹೇಳ್ತಾ ಇದ್ದಾರಂತೆ. ಆ ಭಾಗ ಇದೆಯಲ್ಲ ಅದು ನನಗೆ ಒಂದು ಕಿಂಚಿತ್ತೂ ಅರ್ಥವಾಗ್ತಾ ಇಲ್ಲ ನನಗೆ, ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ. ಯಾಕೆ ಸುಮ್ಮನೆ ಇದೆಯಾ ಅಂತ ಕೇಳಿದ್ರೆ, ಇನ್ನು ನೀವು ಹೇಳಿದ್ದೇನೋ ನಾನು ಪಾಠ ಕೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಆಜ್ಞೆ ಪಾಠ ಕೇಳೋಕ್ಕೋಸ್ಕರ ಕೂತ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಸನ್ಯಾಸಿ ಧರ್ಮ ಅದು ಪಾಠ ಕೇಳೋದು ಅಂತ. ನಾನು ಸನ್ಯಾಸಿ ಆಗಿದ್ದೀನಿ, ನಾನು ಧರ್ಮವನ್ನು ಪಾಲಿಸ್ಬೇಕು, ಅದಕ್ಕೋಸ್ಕರ ಕೂತ್ಕೊಂಡು ಕೇಳ್ತಾ ಇದ್ದೀನಿ ಅಷ್ಟೇ ಅಂತ. ನಿನಗೇನು ಅರ್ಥವಾಗಿಲ್ವಾ ಅಂತ ಕೇಳಿದ್ರೆ ಅರ್ಥ ಆಗಿದೆ ನನಗೆ. ಯಾವುದು ಅರ್ಥವಾಗಿದೆ ಅಂತ ಹೇಳಿದ್ರೆ ಆ ವೇದಾಂತ ಸೂತ್ರಕ್ಕೆ ಸಾಮಾನ್ಯವಾದ ಅರ್ಥ ಇದೆಯಲ್ಲ ಅದನ್ನು ಚೆನ್ನಾಗಿ ಅರ್ಥವಾಗಿದೆ, ಪ್ರತಿಯೊಂದಕ್ಕೂ ನನಗೆ ಅರ್ಥ ಗೊತ್ತು. ಆದರೆ ಎಲ್ಲಿಗೋ ಯಾವ್ದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ತಮ್ಮ ವಿವರಣೆ ಇದೆಯಲ್ಲ ಅದು ಮಾತ್ರ ಅರ್ಥವಾಗ್ತಿಲ್ಲ ನನಗೆ. ಯಾತಕ್ಕೆ ಅಂತ ಹೇಳಿದ್ರೆ ನೀವು ಸುಲಭವಾಗಿರೋ ಅಂಥ ಅರ್ಥಕ್ಕೆ ಅದಕ್ಕೇನೋ ಒಂದು ಕವರಿಂಗ್ ಒಂದು ಹಾಕ್ಬಿಟ್ಟು ಅದೇನೋ ಒಂದು ತರಹ ಮುಚ್ಚಿ ಹೇಳ್ತಾ ಇದ್ದೀರಾ, ನಿಮ್ಮ ಯಾವುದೋ ಒಂದು ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ದೀರಾ, ಅದಕ್ಕೆ ಸರಿಯಾಗಿ ನಿಮ್ಮ ಆರ್ಗ್ಯುಮೆಂಟ್ಸಲ್ಲಿ ಜೋಡಿಸ್ತಾ ಇದ್ದೀರಾ, ಜೋಡಿಸಿ ಒಂದು ವಿವರಣೆ ಕೊಡ್ತಾ ಇದ್ದೀರಾ, ಅದು ಶಾಂಕರ ತತ್ವ ಅಂತ. ಅದು ನನಗೆ ಅರ್ಥವಾಗ್ತಾ ಇಲ್ಲ, ಅದೆಲ್ಲ ಬಿಟ್ಬಿಡಿ, ತೆಗೆದುಬಿಟ್ಟು ಸುಲಭವಾಗಿ ಸರಳವಾಗಿ ಒಂದು ಅರ್ಥ ಇದೆಯಲ್ಲ ಅದು ಮಾತ್ರ ನಿಂಗೆ ಚೆನ್ನಾಗಿ ಅರ್ಥವಾಗಿದೆ, ಅದು ಸಾಕು ಅಂದ್ರಂತೆ. ಓಹೋ ನಿನಗೆ ಅದು ಅರ್ಥವಾಗ್ಬಿಟ್ಟಿದ್ಯಾ, ಹಾಗಾದ್ರೆ ಹೇಳು ನೋಡೋಣ ಅಂದ್ರಂತೆ. ಚಾಲೆಂಜ್ ಮಾಡ್ತಾ ಇರೋ ಅವರು. ಅದಕ್ಕೆ ಆಯಿತು ಹೇಳ್ತೀನಿ ಅಂತ ಹೇಳಿ ಇದು ವೇದಾಂತ ಸೂತ್ರಕ್ಕೆ ಒಂದೊಂದಕ್ಕೂ ಅರ್ಥ ಹೇಳ್ತಾ ಇದ್ದಾರೆ, ಸುಲಭವಾಗಿ ಅರ್ಥ ಹೇಳ್ತಾ ಇದ್ದಾರೆ. ಅವರು ಭಟ್ಟಾಚಾರ್ಯರು ಹೇಳಿದ್ದ ಅರ್ಥ ಏನು ಅಂತ ಶಾಂಕರ ತತ್ವ ಏನು ಹೇಳ್ತಾ ಇದೆ, ಪರಬ್ರಹ್ಮ ಒಂದೇ ಒಂದಿರೋದು, ಅದೇ ಸತ್ಯ, ಬಾಕಿ ಎಲ್ಲ ಮಿಥ್ಯೆ, ಜಗತ್ತೆಲ್ಲ ಮಿಥ್ಯೆ, ಅದು ಹಾಗೆ ಮಾಯೆಯಿಂದ ಕಾಣ್ತಾ ಇದೆ, ಜಗತ್ತಾಗಿ ಕಾಣ್ತಾ ಇದೆ, ಆ ವಾಸ್ತವಗೆಲ್ಲ ಮಾಯೆ ಅಂಥೇಳಿ ಮಾಯಾವಾದವನ್ನು ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಕೂಡ ಕೊನೆಯಲ್ಲಿ ನೋಡೋದೆಲ್ಲ ಆ ಒಂದು ಪರಬ್ರಹ್ಮ ಇದೆಯಲ್ಲ ಅದಕ್ಕೆ ಆಕಾರವಿಲ್ಲ, ಅದಕ್ಕೆ ಗುಣಗಳಿಲ್ಲ, ನಿರಾಕಾರ ನಿರ್ಗುಣ, ಮತ್ತು ಏನು ಅಂತ ಹೇಳಿ ದೊಡ್ಡ ಬೆಳಕದು. ನಾವೆಲ್ಲ ಕೊನೆಗೆ ಏನು ಮಾಡ್ತೀವಿ, ಜೀವಿಗಳೆಲ್ಲ ಹೋಗಿ ಲೈವ್ ಆಗಿಬಿಡ್ಬೇಕು, ಸೇರ್ಕೊಂಡ್ಬಿಡ್ಬೇಕು, ಒಂದಾಗ್ಬಿಡ್ಬೇಕು, ಇದನ್ನು ಹೇಳ್ತಿದ್ದಾರೆ. ಈ ತತ್ವವನ್ನು ಹೇಳೋದಕ್ಕೆ ಆ ವಾಕ್ಯಗಳನ್ನು, ಸೂತ್ರಗಳನ್ನು, ವೇದಾಂತ ಸೂತ್ರಗಳನ್ನು ಬಳಸ್ಕೊತಾ ಇದ್ದಾರೆ. ಅದೇ ವೇದಾಂತ ಸೂತ್ರವೇ ನೇರವಾಗಿ ಏನು ಹೇಳ್ತಾ ಇದ್ದಾರೆ ಅನ್ನೋದು ನೀವೇ ಹೇಳ್ತಾರೆ. ಇವ್ರು ಹೇಳೋದೇನು ಅಂತ ಹೇಳಿದ್ರೆ ಅವರ ಪರಬ್ರಹ್ಮ, ಅವನಿಗೆ ರೂಪ ಉಂಟು, ಅವನ ಆಕರ್ಷಕವಾದ ರೂಪ, ಕೃಷ್ಣನ ರೂಪ ತರಹದು ಅದರ ಪಾಡಿದೆ, ಹಾಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅವನು ಆಗಿದೆ, ನಿರ್ಗುಣ ಅಲ್ಲ, ಅವನ ಗುಣ ಇದೆ ಅವನಿಗೆ, ಅವನಿಂದಲೇ ನಾವೆಲ್ಲ ಬಂದಿರೋದು, ಮತ್ತೆ ಅವನಲ್ಲೇ ಹೋಗಿ ಇದಾಗಬೇಕು, ಅವನು ತುಂಬ ಸುಂದರನಾಗಿದ್ದಾನೆ, ಆಕರ್ಷಕನಾಗಿದ್ದಾನೆ, ಅವನಿಗೆ ಸೇವೆ ಮಾಡೋದೇ ನಮ್ಮ ಕೆಲಸ ಅನ್ನೋದು ಇವರ ತತ್ವ. ಇವರು ಸರಳವಾಗಿ ಅದಲ್ಲಿ ಹಾಗೆ ಇದೆಯಲ್ಲ ನೋಡಿ 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 ತೋರಿಸ್ತಾ ಇದ್ದಾರೆ ಆ ಸೂತ್ರಗಳಲ್ಲಿ. ಅರ್ಥ ಸಾಮಾನ್ಯವಾಗಿ ಅರ್ಥ ಹೇಳುವಾಗ ಇದು ಕೇಳ್ತಾ 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 ಭಟ್ಟಾಚಾರ್ಯರಿಗೆ ಆಶ್ಚರ್ಯವಾಗಿಬಿಟ್ಟು, ಏನಪ್ಪ ನಾನು ಇಲ್ಲಿವರೆಗೂ ವೇದಾಂತ ಸೂತ್ರಕ್ಕೆ ಇಷ್ಟು ಸರಳವಾದ ಅರ್ಥವನ್ನು ಇಲ್ಲಿವರೆಗೂ ನಾನು ಕೇಳೇ ಇಲ್ಲ ಅಂದ್ಬಿಟ್ರಂತೆ. ಶಂಕರಾಚಾರ್ಯರು ಹೇಳಿರೋದನ್ನೂ ಕೂಡ ಈ ಥರ ಇಷ್ಟು ಸರಳವಾಗಿ ಬಂದಿಲ್ಲ ಅಂಥೇಳಿ ಬಾಯಿ ಬಿಟ್ಟವ್ರು ಹೇಳಿ ಒಪ್ಕೊಂಡ್ಬಿಟ್ರಂತೆ. ಇದನ್ನು ನಿರೂಪಣೆ ಮಾಡೋಕ್ಕೆ ಚೈತನ್ಯರು ಏನು ಮಾಡಿದ್ರು ಅಂತ ಹೇಳಿದ್ರೆ ಭಾಗವತ ಶ್ಲೋಕ ತಗೊಂಡ್ರು. ಶ್ಲೋಕದಲ್ಲಿ ಅದು ಹೇಗೆ ಬರುತ್ತೆ, ಭಗವಂತ ಹೇಗೆ ಸಾಕಾರ ಸಗುಣ ಅಂಥೇಳಿ ಹೇಳೋದಿದೆಯಲ್ಲ, ಅದರ ಬಗ್ಗೆ ಎಷ್ಟು ಆಕರ್ಷಕವಾದ ಮೂರ್ತಿಯ ಒಂದು ಕೃಷ್ಣನ ಮೂರ್ತಿ ಅಂತ ಹೇಳಿ ಅದೆಲ್ಲ ವಿವರಣೆ ಹೇಳ್ತಾ ಇದ್ದಾರೆ. ಆ ಶ್ಲೋಕವನ್ನು ಹೇಳಿದ್ದಾರೆ ಅಷ್ಟೇ. ಶ್ಲೋಕವನ್ನು ಹೇಳಿದಾಗ ಇವರು ಗಮನಿಸ್ಕೋತಾ ಇದ್ರು, ಭಾಗವತದಲ್ಲಿರೋ ಶ್ಲೋಕ ಅದೇ ಸ್ಮೃತಿಗೆ ಸಂಬಂಧಪಟ್ಟಿದ್ದು ಪುರಾಣ. ಸರಿ ಏನು ಮಾಡಿದ್ರು, ಅದಕ್ಕೆ ಸರಿ ನೀನು ಒಂದು ಅರ್ಥ ಹೇಳೋದಕ್ಕೆ ನೋಡೋಣ, ನೀನು ಯಾವ ಥರ ಅರ್ಥ ಹೇಳ್ತೀಯಾ ಹೇಳು ಅಂದ್ರಂತೆ.
ಇಲ್ಲ, ಫಸ್ಟು ತಮ್ಮ ಬಾಯಿಯಿಂದ ಇದಕ್ಕೆ ಅರ್ಥ ಕೇಳಬೇಕು ಅಂತ ನನಗೆ ಆಸೆ ಆಗಿದೆ, ತಾವೇ ಹೇಳ್ತೀರಾ ಅಂತ ಭಟ್ಟಾಚಾರ್ಯರಿಗೆ ಇವರು ಕೇಳ್ತಾ ಇದ್ದಾರೆ, ಚೈತನ್ಯರು ಕೇಳ್ತಾ ಇದ್ದಾರೆ. ಅವರೇನು ಪಂಡಿತರು, ಅದರಿಂದ ಯೋಚನೆ ಇಲ್ಲ. ಶ್ಲೋಕಕ್ಕೆ ಅರ್ಥ ಹೇಳ್ಬೇಕಾ, ಹೇಳ್ತೀನಿ ಅಂದ್ಬಿಟ್ಟು ಹೇಳ್ತಾರೆ. ಇದು ಹೀಗೆ ನೋಡಿದ್ರೆ ಈ ಅರ್ಥ ಬರುತ್ತೆ, ಇನ್ನೊಂದು ಕಡೆ ನೋಡಿದ್ರೆ ಇನ್ನೊಂದು ತರಹ ನೋಡಿದ್ರೆ ಇನ್ನೊಂದು ಅರ್ಥ ಬರುತ್ತೆ. 9 ವಿಧವಾದ ಅರ್ಥಗಳನ್ನು ಹೇಳಿದ್ರಂತೆ. ಮಹಾಪಂಡಿತರು ಅವರು, ಕೇಳಲೇಬೇಕಿಲ್ಲ, ಅಷ್ಟು 9 ವಿಧ ಅರ್ಥಗಳನ್ನ ಹೇಳ್ತಾರಂತೆ. ಇದು ತುಂಬ ಸಂತೋಷವಾಗಿದೆ ಅಂತ ಹೇಳಿ ಇಷ್ಟು ಹೇಳ್ತಾ ಇದ್ದೀರಾ ಅಂತ. ಸರಿ ಆಯ್ತು, ನಂದಾಯಿತು, ನೀನು ಹೇಳು ಅಂತ ಹೇಳಿ ಅವರು ಈ ಚೈತನ್ಯರು ಕೇಳ್ತಾ ಇದ್ದಾರೆ. ಇವ್ರು ಏನು ಮಾಡೋದು ಶುರು ಮಾಡಿದ್ರು, ಇವ್ರು ಹೇಳಿದ್ರು. ಇವ್ರು ಹೇಳ್ತಾ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಆ್ಯಂಗಲಲ್ಲಿ ಬೇರೆ ಬೇರೆ ಇದು ದೃಷ್ಟಿಕೋನದಿಂದ ಹೇಳ್ತಾರೆ. ಹೇಳಿ 64 ತರಹ ಹೇಳಿದ್ರಂತೆ, ವಿವರಣೆ ಕೊಟ್ಟರಂತೆ. ಅವ್ರು 9 ಥರ ಕೊಟ್ಟರೆ ಇವರು 64 ತರಹ ವಿವರಣೆ ಕೊಟ್ಟರಂತೆ. ಅವ್ರು ಕೇಳ್ತಾ ಇದ್ದಾರೆ. ಈ 64 ತರಹ ಆದರೂ ಒಂದೊಂದು ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಿರೋದು ಅದೊಂದು. ಎರಡನೇದು ಅವ್ರು 9 ಥರ ಹೇಳಿದಲ್ಲ, ಅದು ಯಾವುದನ್ನು ಇವರು ಬಳಸ್ಕೊಂಡಿಲ್ಲ, ಅದನ್ನು ಬಿಟ್ಟು 64 ಹೇಳಿದ್ದಾರೆ ಇವರು. ಅಂದರೆ ಎಂಥ ಪಾಂಡಿತ್ಯ ಇರಬೇಕು, ಎಷ್ಟು ದೃಷ್ಟಿ, ಎಂಥ ದೃಷ್ಟಿಕೋನ ಇವರಿಗಿತ್ತು ಅನ್ನೋದು ಆಶ್ಚರ್ಯಕರವಾದ ವಿಷಯ. ಅದು ನೋಡ್ಬಿಟ್ಟು ಅವ್ರಿಗೆ ಒಂಥರ ಹಿ ವಾಸ್ ಫ್ಲಾಬರ್ಗ್ಯಾಸ್ಟೆಡ್ ಅಂತ, ಹಿ ವಾಸ್ ಅಸ್ಟಾನಿಶ್ಡ್ ಅಂತ. ಈ ಥರದ್ದು ಪದಗಳೆಲ್ಲ ಧಾರಾಳ ಉಪಯೋಗಿಸ್ಬೋದು ಈ ವಿಷಯದಲ್ಲಿ ಅಂತ. ಅವರು ಒಂಥರ ಥಂಡ ಹೊಡೆದ್ಬಿಟ್ಟು ಒಂದು ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ, ಇದು ಸಾಮಾನ್ಯರಲ್ಲ ಇವರು ಅಂತ ಹೇಳ್ಕೊಂಡು ಸಾಕ್ಷಾತ್ ಕೃಷ್ಣನೇ ಅವತಾರ ಬಂದಿರಬಹುದು ಅಂತ ಅವ್ರಿಗೊಂದು ಪ್ರಜ್ಞೆ ಉಂಟಾಗೋಯ್ತು. ಅದಕ್ಕೆ ಸರಿಯಾಗಿ ಇವರು ಏನು ಮಾಡಿದ್ರು, ಒಂದು ಅನುಗ್ರಹ ಬುದ್ಧಿಯಿಂದ ಅವ್ರಿಗೊಂದು ದರ್ಶನ ಕೊಟ್ಟರು. ಎಂಥ ದರ್ಶನಪ್ಪ ಅಂತ ಹೇಳಿದ್ರೆ, ಚತುರ್ಭುಜ ನಾರಾಯಣನಾಗಿ ದರ್ಶನ ಕೊಟ್ಟರಂತೆ. ಪೂರ್ತಿ ನೋಡಿಕೊಂಡು ನಮಸ್ಕಾರ ಮಾಡಿದ್ರು. ಸ್ವಲ್ಪ ಹೊತ್ತಾದ ಮೇಲೆ ಆ ದ್ವಿಭುಜನಾಗಿ, ಎರಡೇ ಭುಜದಿಂದ ಒಂದು ಕೈಯಲ್ಲಿ ಕೊಳಲಿಟ್ಕೊಂಡು ಕೃಷ್ಣನಾಗಿ ಅವ್ರ ದರ್ಶನ ಕೊಟ್ಟರಂತೆ. 2 ದರ್ಶನವೂ ಭಟ್ಟಾಚಾರ್ಯರಿಗಾಯಿತು, ಸಾರ್ವಭೌಮ ಭಟ್ಟಾಚಾರ್ಯರಿಗಾಯಿತು. ಹಾಗೆ ಅವ್ರಿಗೆ ಪುಳಕಿತಗಾತರಾದರು. ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ, ಬಿದ್ದು ನಮಸ್ಕಾರ ಮಾಡಿ ಸಾಕ್ಷಾತ್ ಕೃಷ್ಣನ ಅವತಾರವೇ ಇವರು ಅನ್ನೋ ತರಹ ಮನಸ್ಸಿಗೆ ಬಂದು, ಇನ್ನಾಯಿತು ನಾನು ತಮ್ಮ ಒಂದು ಅನುಯಾಯಿ ಆಗಿಬಿಡ್ತೀನಿ, ತಮ್ಮ ಮತಕ್ಕೆ ಸೇರಿಬಿಡ್ತೀನಿ ಅಂತೇಳಿ ಇಲ್ಲಿವರೆಗೂ ಅವರು ಸ್ಮಾರ್ತರಾಗಿದ್ದು ಎಲ್ಲ ಇದು ಶಾಂಕರ ತತ್ವವನ್ನು ಹೇಳ್ತಾ ಇದ್ದವರು ಪೂರ್ತಿ ಬದಲಾವಣೆ ಆಗಿ ಇನ್ನು ವೈಷ್ಣವನಾಗ್ತೀನಿ ನಾನು ಅಂಥೇಳಿ, ತಮ್ಮ ಅನ್ಯಾಯ ಆಗ್ತೀನಿ ಅಂಥೇಳಿ ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಒಂದು ದೃಷ್ಟಿಯಿಂದ ವೈಷ್ಣವ ಆಚಾರ್ಯರಾದವರು ಅಂತ. ಈ ಘಟನೆ ಆಯಿತು ಅನ್ನೋದು ಊರೆಲ್ಲ ಹರಡುಬಿಡ್ತು. ಇಡೀ ಒರಿಸ್ಸಾಗೆಲ್ಲ ಹರಡುಬಿಡುತ್ತಂತೆ. ಹರಡುಬಿಟ್ಟು ಇದು ಸಾರ್ವಭೌಮ ಭಟ್ಟಾಚಾರ್ಯರು ವೈಷ್ಣವರಾಗ್ಬಿಟ್ಟಿದಾರ ಅಂಥೇಳಿ ಎಲ್ಲ ಕೇಳಿ ಮೊದಲೇ ಉದ್ಧಾಮ ಪಂಡಿತರವರು ಇದು ವೈಷ್ಣವ ಆಚಾರ್ಯರಾಗ್ಬಿಟ್ಟು ಅಂತ ಕೇಳಿ ಎಲ್ಲರಿಗೂ ಒಂಥರ ಇದಾಯಿತು. ಅನೇಕ ಜನ ಬಂದು ನೂರಾರು ಜನ, ನೂರೇನು ಸಾವಿರಾರು ಜನ ಬಂದರು ಅಂತಲೇ ಹೇಳ್ಬೋದು ಅಂತ ಬಂದು ಎಲ್ಲ ಇವರು ಪಾದಕ್ಕೆ ಬಿದ್ದು, ಚೈತನ್ಯ ಮಹಾಪ್ರಭುಗಳ ಪಾದಕ್ಕೆ ಬಿದ್ದು ಅವರುಗಳು ಕೂಡ ಒಂಥರ ವೈಷ್ಣವರಾದರು ಅನ್ನೋದನ್ನು ಕೇಳ್ತೀವಿ. ಹೀಗೆ ಪೂರ್ತಿ ಬದಲಾವಣೆ ಮಾಡ್ತಾ ಇದ್ರು. ಅನೇಕ ಜನ, ನೂರಾರು ಸಾವಿರಾರು ಜನಗಳು ವೈಷ್ಣವ ಪಂಥಕ್ಕೆ ಬಂದು ಸೇರಿಕೊಂಡ್ರು ಅನ್ನೋದನ್ನು ಹೇಳ್ತೀವಿ. ಅಷ್ಟು ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿ ಒಂದು ಹಂತದಲ್ಲಿ ನಿಲ್ಲಿಸಿ ಮಂಗಳ ಮಾಡೋಣ. ಮುಂದಿನ ಹಂತದಲ್ಲಿ ಇವರು ಪುರಿಯಿಂದ ಮುಂದಕ್ಕೆ ಪ್ರಯಾಣ ಮಾಡ್ತಾರೆ. ದಕ್ಷಿಣ ಭಾರತಕ್ಕೆ ಪ್ರಯಾಣ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಉಂಟಾಗತ್ತೆ. ಅಲ್ಲಿ ಏನೇನು ಕೆಲಸಗಳು ಮಾಡಿದ್ರು ಅನ್ನೋದನ್ನು ಮುಂದಿನ ಸಲ ನೋಡೋಣ. ಹಾಗೆ ಮತ್ತೆ ಉತ್ತರ ಭಾರತಕ್ಕೂ ಹೋಗ್ತಾರೆ. ಉತ್ತರ ಭಾರತ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗ್ತಾರೆ. ಬೃಂದಾವನ, ಮಥುರಾ ಅಲ್ಲಿಗೆಲ್ಲ ಹೋಗ್ತಾರೆ. ಆ ವಿಷಯಗಳೆಲ್ಲ ಮುಂದಿನ ಪಾಠ ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಚೈತನ್ಯ ಮಹಾಪ್ರಭುವಿಗೂ ಅವರ ಹಿಂದೆ ಆಡಿಸ್ತಾ ಇದ್ದಂಥ ಕೃಷ್ಣ ಪ್ರಭುವಿನ ಶಕ್ತಿಗೂ ಕೂಡ ನಮಸ್ಕರಿಸ್ತಾ ಮಂಗಳವಾರ ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಂ.